ರಾಜಶೇಖರ್ ಅವರು ರಾಜಶೇಖರ್ ಸರ್ ಅವರು ನಡೆಸಿಕೊಳ್ಳಲಿದ್ದಾರೆ. ಅವರಿಗೆ ಭಂಡಾರ ಪ್ರಕಾಶನ ಮಸ್ಕಿ ಮತ್ತು ಈ ಒಂದು ಉಪನ್ಯಾಸ ಸರಣಿಯ ಸಂಚಾಲಕರಾಗಿರ್ತಕ್ಕಂಥ ಪ್ರೊಫೆಸರ್ ಬಸವರಾಜ್ ಕೊಡಗುಂಟಿ ಸರ್ ಹಾಗೂ ಸಹ ಸಂಚಾಲಕರು ಮತ್ತು ಸಂಯೋಜಕರೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಸರ್. ನಮಸ್ತೆ. ಅದೇ ರೀತಿಯಾಗಿ ಈ ಒಂದು ಉಪನ್ಯಾಸ ಸರಣಿಯ ಸಂಚಾಲಕರಾಗಿರ್ತಕ್ಕಂಥ ಪ್ರೊಫೆಸರ್ ಬಸವರಾಜ್ ಕೊಡಗುಂಟಿ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರಬಯಸುತ್ತೇನೆ. ಮತ್ತು ಈ ಒಂದು ಉಪನ್ಯಾಸ ಸರಣಿಯನ್ನ ಆಲಿಸಲು ಈ ಒಂದು ಉಪನ್ಯಾಸ ಸರಣಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸಾಹಿತ್ಯಾಸಕ್ತ ಹೃದಯಗಳಿಗೆ ಸ್ವಾಗತವನ್ನು ಕೋರಬಯಸುತ್ತೇನೆ. ಸರ್ ಅವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ನೋಡೋದಾದ್ರೆ PKR ಎಂದೇ ಎಲ್ಲ ಕಡೆ ಅವರ ಹೆಸರನ್ನು ಪ್ರಸಿದ್ಧಿಯನ್ನು ನೋಡ್ತೀವಿ ನಾವು. ಅವರು ಈಗ ಜನಪದ ಮಹಾಭಾರತದ ಒಂದು ಭಾಗ ಅಂತಕ್ಕಂಥ ವಿಷಯದ ಮೇಲೆ ಉಪನ್ಯಾಸವನ್ನ ನೀಡಲಿದ್ದಾರೆ. ಸುಮಾರು 85ಕ್ಕೂ ಹೆಚ್ಚು ಕೃತಿಗಳನ್ನ ರಚಿಸತಕ್ಕಂಥ ಇವರು ಕವಿತೆ, ಭಾಷಾಶಾಸ್ತ್ರ, ಜಾನಪದ, ಮಕ್ಕಳ ಸಾಹಿತ್ಯ, ಅನುವಾದ, ಸಂಪಾದಿತ ಕೃತಿ ಮತ್ತು ವಿಮರ್ಶಾ ವಲಯ ಇತ್ಯಾದಿ ಕ್ಷೇತ್ರಗಳಲ್ಲಿ ಸಾಹಿತ್ಯ ಕೃಷಿಯನ್ನ ಮಾಡಿದ್ದಾರೆ. ಅವರೊಂದು ಪ್ರಮುಖ ಕೃತಿಗಳನ್ನ ನೋಡೋದಾದ್ರೆ ಮಲೆಯ ಮಹದೇಶ್ವರ ಜನಪದ ಮಹಾಕಾವ್ಯ, ಜನಪದ ಮಹಾಭಾರತ, ಜನಪದ ಶರಣ ಕಾವ್ಯಗಳು, ನಾನಲ್ಲದ ನಾನು, ಪದ ಸಂಪದ, ದಲಿತ ಭಾರತ, ಚಾಮುಂಡಿ ಸಿರಿ ಚಾಮುಂಡಿ. ಇವರ ಸಾಹಿತ್ಯ ಕೃಷಿಯನ್ನ ಗಮನಿಸಿ ವಿದ್ವಾಂಸರು, ಸ್ನೇಹಿತರು, ಶಿಷ್ಯರು ಮತ್ತು ಇತರೆ ಅವರ ಅಭಿಮಾನಿ ಬಳಗದವರೆಲ್ಲ ಸೇರಿ ಜಾನಪದ ಜೋಗಿ ಎಂಬ ಒಂದು ಅಭಿನಂದನಾ ಗ್ರಂಥವನ್ನ ಸರ್ ಅವರಿಗೆ ಅರ್ಪಿಸಿದ್ದಾರೆ. ಈ ಒಂದು ಎಲ್ಲ ಅವರ ಸಾಹಿತ್ಯ ಸೇವೆಯ ಕೃಷಿಯನ್ನ ಗಮನಿಸಿ ಅವರಿಗೆ ಸಂದಿರ್ತಕ್ಕಂಥ ಕೆಲವೊಂದು ಪ್ರಶಸ್ತಿಗಳನ್ನ ನೋಡೋದಾದ್ರೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ, ಜಾನಪದ ಲೋಕೋತ್ಸವ ಪ್ರಶಸ್ತಿ ನಾಡೋಜ HL ನಾಗೇಗೌಡರ ಜಾನಪದ ಲೋಕ ಬೆಂಗಳೂರು ಇವರಿಂದ, ಕರ್ನಾಟಕ ರಾಜ್ಯ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ವತಿಯಿಂದ ರಜತ ಮಹೋತ್ಸವ ಪ್ರಶಸ್ತಿ 2008ರಲ್ಲಿ ದೊರೆತಿದೆ. ಇದೇ ರೀತಿಯಾಗಿ ಸರ್ ಅವರ ಒಂದು ವಿಶೇಷ ವಿಷಯವನ್ನು ನಾವು ಇಲ್ಲಿ ನೋಡೋದಾದ್ರೆ ಅಮೆರಿಕದ ಚಿಕಾಗೋ ನಗರದಲ್ಲಿ ಜರುಗಿರ್ತಕ್ಕಂಥ 5ನೇ ಅಕ್ಕ ಸಾಹಿತ್ಯ ಸಮ್ಮೇಳನಕ್ಕೆ ವಿಶೇಷ ಆಹ್ವಾನಿತರಾಗಿ ಕನ್ನಡ ಜನಪದ ಗಾಯನ ವೃಂದದೊಂದಿಗೆ ಆ ಒಂದು ವಿಶ್ವ ವೇದಿಕೆಯಲ್ಲಿ ಕನ್ನಡ ಜನಪದ ಕಂಪನ್ನ ಅಭಿಸ್ತಕ್ಕಂಥ ಅಥವಾ ಪಸರಿಸ್ತಕ್ಕಂಥ ಒಂದು ದೊಡ್ಡ ಅಥವಾ ಮಹತ್ವದ ಕೆಲಸವನ್ನ ಮಾಡಿದ್ದಾರೆ. ಈ ರೀತಿಯಾಗಿ ಸರ್ ಅವರ ಒಂದು ವಿಷಯ ವ್ಯಾಪ್ತಿ ಅಥವಾ ಕೃಷಿಯ ಸಾಹಿತ್ಯ ಕೃಷಿಯನ್ನ ಕುರಿತು ಮಾತನಾಡಿದರೆ ದೀರ್ಘಕಾಲ ಕೊಡುತ್ತೆ. ಇಲ್ಲಿ ಅವರ ಒಂದು ಉಪನ್ಯಾಸವನ್ನ ಕೇಳುವುದೇ ಹೆಚ್ಚಿನ ಪ್ರಮುಖ ಅಂಶ ಆಗಿರೋದ್ರಿಂದ ಆ ಕಾರಣಕ್ಕಾಗಿ ಸರ್ ಅವರಿಗೆ ಈ ಒಂದು ಉಪನ್ಯಾಸವನ್ನ ನೀಡಬೇಕಂತ ಕೇಳ್ಕೊಡ್ತೀನಿ. ಉಪನ್ಯಾಸದ ಶೀರ್ಷಿಕೆ ಜನಪದ ಮಹಾಭಾರತದ ಒಂದು ಭಾಗ. ಈ ವಿಷಯದ ಮೇಲೆ ಸರ್ ಅವರು ತಮ್ಮ ಒಂದು ವಿಷಯವನ್ನ ಪ್ರಸ್ತಾಪಪಡಿಸ್ಬೇಕಂತೇಳಿ ಕೇಳ್ಕೊಡ್ತೀನಿ ಸರ್. ನಮಸ್ಕಾರ. ನಮಸ್ಕಾರ ಆತ್ಮೀಯರೇ, ಸಹೃದಯ ಬಂಧುಗಳೇ, ನಿಮ್ಮೆಲ್ಲರಿಗೂ ಮೊದಲಿಗೆ ನಾನು ಪ್ರೀತಿಪೂರ್ವಕವಾಗಿ ನಮಿಸುತ್ತೇನೆ. ನಾನು ಜಾನಪದ ಕ್ಷೇತ್ರದಲ್ಲಿ ಕೆಲಸ ಮಾಡಿದವನು. ಹಾಗಾಗಿ ಜನಪದ ಮಹಾಭಾರತ ಎನ್ನುವ ಬೃಹತ್ ಗಾತ್ರದ ಕಾವ್ಯವನ್ನ ಪ್ರಕಟಿಸಿದ್ದೀನಿ. ಅದರಲ್ಲಿ ಎಲ್ಲಾ ಪ್ರಸಂಗಗಳನ್ನು ಕೂಡ ಹೇಳುವುದಕ್ಕೆ ಸಾಧ್ಯ ಆಗಲ್ಲ. ಅದು ಕುಮಾರವ್ಯಾಸ ಭಾರತದಷ್ಟೇ ಗಾತ್ರದ ದೊಡ್ಡ ಪುಸ್ತಕ. ಅದರಲ್ಲಿ ಒಂದು ಪ್ರಸಂಗ ಗಜಗೌರಿ ವ್ರತದ ಪ್ರಸಂಗವನ್ನ ಈಗ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಗಾಂಧಾರಿ ಗಜಗೌರಿ ವ್ರತವನ್ನ ಮಾಡಿದ್ಲು. ಗಾಂಧಾರಿ ಗಜಗೌರಿ ವ್ರತವನ್ನ ಮಾಡಬಾರ್ದು ಅಂತ ಏನಲ್ಲ, ಆದ್ರೆ ಎಲ್ಲರನ್ನೂ ಕರೆದು ಕುಂತಿಯನ್ನ ಕರೀಲಿಲ್ಲ. ಆಗ ಕುಂತಿಗೆ ತುಂಬಾ ನೋವಾಯ್ತು. ಅಕ್ಕ ನನ್ನನ್ನು ಬಿಟ್ಟು ಗಜಗೌರಿ ವ್ರತ ಮಾಡಿದ್ಲು ಅಂತ ಹೇಳಿ ಧರ್ಮರಾಯನ ಹತ್ರಕ್ಕೆ ಹೋಗೋದು. ನೋಡೋ ಮಗ, ಅಕ್ಕ ನನ್ನನ್ನು ಬಿಟ್ಬಿಟ್ಟು ಗಜಗೌರಿ ವ್ರತ ಮಾಡಿದ್ಲು. ಭೀಮನ ಹತ್ರಕ್ಕೆ ಹೋಗೋದು, ಅಲ್ಲೂ ಅದನ್ನೇ ಹೇಳೋದು. ಅರ್ಜುನನ ಹತ್ರಕ್ಕೆ ಹೋಗೋದು, ಅಲ್ಲೇ ಹೇಳೋದು. ನಕುಲ ಸಹದೇವರ ಹತ್ರ ಹೋಗೋದು, ಅಲ್ಲೂ ಹೇಳೋದು. ಹೀಗೆ ಎಲ್ಲರ ಹತ್ರನು ತನ್ನ ಗೋಳನ್ನು ತೋಡ್ಕೊಳಕ್ಕೆ ಪ್ರಯತ್ನ ಪಡ್ತಾ ಇರುವಾಗ ಭೀಮನ ಕೋಪ ಬಂದು, ಅದೇನಮ್ಮ 20 ಸಲ ಹಂಗಂತೀಯ, ನೀನು ಮಾಡಮ್ಮ, ಯಾರು ಬೇಡ ಅಂತಾರೆ ಅಂತ ಹೇಳುದು. ಆಗ ಧರ್ಮರಾಯ ಹೇಳ್ತಾನೆ, ಅಮ್ಮ ಅಪ್ಪ ಇಲ್ಲದೆ ಇರೋದ್ರಿಂದ ಒಬ್ಳೆ ಆ ಪೂಜೆಯನ್ನ ಮಾಡೋಂಗಿಲ್ಲಪ್ಪ. ಯಾಕೆ ಮಾಡಬಾರ್ದು? ಪೂಜೆ ಯಾರು ಬೇಕಾದ್ರೂ ಮಾಡ್ಬೋದು ಅಂತ. ಇರ್ಲಿ, ಅದನ್ನ ಒಂದ್ಸರಿ ಕೃಷ್ಣನ್ ಕೇಳ್ಬಿಡೋಣ ಅಂತ ಹೇಳಿ ತಕ್ಷಣ ಕೃಷ್ಣನ್ ಕರೆಸ್ತಾರೆ. ಶ್ರೀಕೃಷ್ಣ ಬರ್ತಾನೆ. ಕೃಷ್ಣ, ಅಮ್ಮ ಗಜಗೌರಿ ವ್ರತ ಮಾಡ್ಬೇಕು ಅಂತ ಇದ್ದಾರಲ್ಲ, ಮಾಡ್ಲಿ, ಅದಕ್ಕೇನೀಗ ಅಂತ ಅಂತಾನೆ. ಆದ್ರೆ ಅಪ್ಪ ಇಲ್ವಲ್ಲ, ಅಪ್ಪ ಇಲ್ಲ ಅಂತ ತಾನೇ ಕರೆಸ್ತ್ರಾಯ್ತು. ಅಲ್ಲ ಕೃಷ್ಣ, ಏನೂ ಇಲ್ಲ. ಧರ್ಮರಾಯ ನೋಡಿದ್ರೆ ಯಮನ ಮಗ, ಈ ಅರ್ಜುನ ನೋಡಿದ್ರೆ ಇಂದ್ರನ್ ಮಗ. ಅವರಿಬ್ರು ಸ್ವರ್ಗಕ್ಕೆ ಪತ್ರ ಬರೆದು
ನಮ್ಮ ಅಪ್ಪನ್ನ ಗಜಗುರಿ ವ್ರತ ಆಗೋ ತನಕ ಇರೋದಕ್ಕೆ ಕಳಿಸ್ಕೊಡಿ ಅಂತ ಹೇಳಿದ್ರೆ ಬೇಡ ಅಂತಾರ. ತಕ್ಷಣ ಪತ್ರ ಬರೀರಿ ಅಂತ ಹೇಳಿದಾಗ ಅರ್ಜುನ ಒಂದು ಪತ್ರವನ್ನು ಬರೆದು ಬಾಣದಲ್ಲಿ ಅದನ್ನ ದೇವಲೋಕಕ್ಕೆ ಕಳಿಸ್ತ. ಅದನ್ನ ಓದ್ಕೊಂಡಂತ ದೇವೇಂದ್ರ ಆಯ್ತು ನಾವು ಗಜಗೌರಿ ವ್ರತ ಮಾಡಬೇಕು ಅಂದಿರೋದ್ರಿಂದ ಸಮಗ್ರ ಕೈಲಾಸದಲ್ಲಿ ಅಥವಾ ಕ್ಷಮಿಸಿ ಸಮಗ್ರ ಸ್ವರ್ಗದಲ್ಲಿ ಏನೇನೇನೇನೆಲ್ಲ ಇದೆಯೋ ಅದನ್ನೆಲ್ಲ ಭೂಲೋಕಕ್ಕೆ ತೆಗೆದುಕೊಂಡೋಗಿ ಅಲ್ಲಿ ಅದ್ಧೂರಿಯಾಗಿ ಒಂದು ಗಜಗೌರಿ ವ್ರತವನ್ನ ಮಾಡಿಸೋಣ ಅಂತ ಹೇಳಿ ಎಲ್ಲವನ್ನೂ ಕಳಿಸ್ಕೊಡ್ತಾನೆ. ಪ್ರತಿಯೊಂದು ದವಸ ಧಾನ್ಯಗಳು, ಕಾಳು ಕಡ್ಡಿಗಳು, ಪತ್ರೆ, ಹೂವುಗಳು, ಪ್ರತಿಯೊಂದು ವಸ್ತು, ಯಾವ ವಸ್ತು ಇಲ್ಲ ಅನ್ನೋ ರೀತಿ ಎಲ್ಲವನ್ನೂ ಕಳಿಸ್ಕೊಡ್ತಾನೆ. ಗಜಗೌರಿ ವ್ರತ ದುರ್ಯೋಧನನ ತಾಯಿ ಗಾಂಧಾರಿ ಮಾಡಿದ ಯಾವ ಮಹಾವ್ರತ ಇದು ನೋಡಿ ಅಂತ ಹೇಳಿ ಜಗತ್ತಿನ ಜನರೆಲ್ಲ ಆಶ್ಚರ್ಯದಿಂದ ನೋಡ್ತಾರೆ. ಏನೇನೆಲ್ಲ ಪತ್ರೆಗಳು, ಏನೇನೆಲ್ಲ ಹೂಗಳು, ಏನೇನ ಸ್ವರ್ಗದಿಂದ ಬಂದಿರೋ ವಸ್ತುಗಳೆಲ್ಲ ವಾಪಸ್ಸು ಹೋಗೋದಕ್ಕೆ ಇಂಥ ಮರ ಇಂಥದ್ದು ಏನೂ ಇಲ್ಲ. ಆದ್ರಿಂದ ಎಲ್ಲರೂ ಒಂದೊಂದು ಬೀಜ ತಗೊಂಡ್ರು, ನೆಟ್ಕೊಂಡು ದೊಡ್ಡ ಮಾಡೋಣ ಸರ್ ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್. ಹೇಳಿದಾಗ ಪ್ರತಿಯೊಬ್ಬರು ಒಂದೊಂದು ಕಾರಣ ಸರಿಯಾಗಿ ಕೇಳ್ತಾ ಇಲ್ಲ ಸರ್, ವಾಯ್ಸ್ ಬ್ರೇಕ್ ಆಗ್ತದೆ ಸರ್. ಆಗ ಧರ್ಮರಾಯ ಅಮ್ಮ ನಾನೇ ತಗೊಳ್ಳಿ ಅಂತ ಹೇಳ್ದ. ತಗೋ ಮಗು ಇದನ್ನ ಅಂತ ಹೇಳಿ ಅವಳು ಒಂದು ಕಾಳನ್ನ ಕೊಟ್ರು. ಆ ಕಾಳನ್ನ ಧರ್ಮರಾಯ ನೆಟ್ಟು ನೀರೆರೆದು ಬೆಳೆ ಅದು ನಮ್ಮ ತಾಯಿ ಕೊಟ್ಟಿದ್ದಂತ ನಮ್ಮ ತಾಯಿ ಕಾಳುಗಳು ನನ್ನ ಸರ್ ವಾಯ್ಸ್ ಬ್ರೇಕ್ ಆಗ್ತದೆ ಸರ್. ಹತ್ರ ಇದೆ ಸರ್ ಗಮನಕ್ಕೆ ತರಿ ಸರ್. ಸರ್ ವಾಯ್ಸ್ ಬ್ರೇಕ್ ಆಗ್ತದೆ ಸರ್, ಸರಿಯಾಗಿ ಕೇಳಿಸ್ತಾ ಇಲ್ಲ. ನಾನು ಬಿತ್ಕೊಂಡ್ ಬರ್ತೀನಿ. ಹಿಂಗಡೆಯಿಂದ ಧರ್ಮರಾಯ ಬಿತ್ಕೊಂಡು ಹೋಯ್ತಾ ಇದ್ದ. ಬಿತ್ಕೊಂಡು ಹೋಯ್ತಾ ಇರುವಾಗ ಏನಂತಿದ್ದ ಅಂತ ಹೇಳಿದ್ರೆ, ಏನ್ ಮಾಡೋದು ನೋಡ್ತೀನಿ, ಹೊರಗಡೆ ನಿಂತ್ಕೊಂಡು ನೋಡ್ತೀನಿ, ಮನೆಯೊಳಗೆ ಮಾತಾಡ. ಈಗ ಕೇಳುತ್ತಾ ನೋಡಿ ಈಗ. ಹಾ ಸರ್, ಓಕೆ. ಆಗ ಸ್ವರ್ಗದಲ್ಲಿ ಏನೇನಿತ್ತು ಅದೆಲ್ಲವೂ ಕೂಡ ಈಗ ಕಾಣ್ತಾ ಇದೆ. ಆಗ ಹೀಗಾಗಿ ಪ್ರತಿಯೊಂದು ವಸ್ತುವು ಕೂಡ ದೇವಲೋಕದಿಂದ ಭೂಲೋಕಕ್ಕೆ ಬಂದಿತ್ತು. ಎಲ್ಲ ಬಗೆಯ ಪೂಜೆಗಳು ನಡೀತು. ಪೂಜೆಗಳೆಲ್ಲ ನಡೆದ ಮೇಲೆ ಈ ವಸ್ತುಗಳೆಲ್ಲ ಹಿಂದಕ್ಕೆ ಹೋಗ್ಬೇಕು ಅಂತ ಸಿದ್ಧತೆ ನಡೀತಾ ಇದ್ದಾಗ ಎಲ್ಲರೂ ಕೂಡ ಅಯ್ಯಯ್ಯೋ ನಮ್ಮ ಭೂಮಿನಲ್ಲಿ ಇಂಥ ಕಾಳಿಲ್ಲ, ಇಂಥ ಗಿಡ ಇಲ್ಲ, ಇಂಥ ಎಲೆ ಇಲ್ಲ, ಇಂಥ ಹಣ್ಣಿಲ್ಲ ಅಂತ ಹೇಳಿ ಎಲ್ಲರೂ ಒಂದೊಂದು ಕಾಳು ಒಂದೊಂದು ಬೀಜನ ಎತ್ಕೊಳ್ಳೋಕೆ ಶುರು ಮಾಡಿದ್ರು. ಆಗ ಧರ್ಮರಾಯ ಕುಂತಿಯನ್ನು ನೋಡಿದ. ಅಮ್ಮ ನಾನೇ ತಗೊಳ್ಳಮ್ಮ ಅಂತ ಹೇಳ್ದ. ತಗೋ ಮಗು ಅಂತ ಅವಳು ಒಂದು ಕಾಳನ್ನು ಕೊಟ್ಟು ಆ ಕಾಳನ್ನ ಅವನು ಬೆಳೆದು 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 ಹೆಚ್ಚಿಸ್ಕೊಂಡ್ಮೇಲೆ ಈಗ ಮಹಾಭಾರತದ ಕೊನೆಯ ಭಾಗಕ್ಕೆ ಬಂದ್ಬಿಡ್ತೀವಿ. ಕೊನೆಯ ಭಾಗ ಅಂತ ಹೇಳಿದ್ರೆ ಸ್ವರ್ಗಾರೋಹಣ ಪರ್ವ. ಸ್ವರ್ಗಾರೋಹಣ ಪರ್ವದಲ್ಲಿ ಧರ್ಮರಾಯ ತನ್ನ ಸೋದರ ಜೊತೆಯಲ್ಲಿ ಸ್ವರ್ಗಕ್ಕೆ ಹೋಗಬೇಕಾಗಿರುವ ಸನ್ನಿವೇಶ. ಆಗ ಅವನು ತನ್ನ ತಾಯಿ ಕೊಟ್ಟಿದ್ದ ಕಾಳನ್ನ ಬಿತ್ತು ಬೇಕಾದಷ್ಟು ಮಾಡ್ಕೊಂಡಿದ್ದ. ಆಗ ಅವನ ಅದನ್ನ ಉಳಿಸ್ ಹೋಗ್ಬೇಕು ಅಂತ ಹೇಳಿ ಆ ರೈತರು ಉಳಿತಾ ಇದ್ದಾರಲ್ಲ ಅವ್ರನ್ನ ಕರೀರಿ ಅಂತ ಹೇಳಿದ್ರು. ಆ ಒಕ್ಕಲಿಗರನ್ನ ಕರೆದ್ರು. ಅವರು ನೇಗಿಲುಗಳು ಸಮೇತ ಅಲ್ಲಿಗೆ ಬಂದ್ರು. ಒಕ್ಕಲಿಗರೇ, ನೀವೆಲ್ಲ ಉತ್ಕೊಂಡೋಗಿ ನನ್ನ ಹತ್ರ ಈ ಕಾಳುಗಳಿವೆ, ಇವುಗಳನ್ನ ಬಿತ್ಕೊಂಡು ಹೋಗಿ. ಆ ಕಾಳಿಗೆ ಇದುವರೆಗೂ ಹೆಸರು ಕೊಟ್ಟಿರ್ಲಿಲ್ಲ. ಕುಂತಿನೂ ಕೂಡ ಬರೀ ಕಾಳು ಕೊಟ್ಟಿರ್ಲಿ ಹೊರತು ಅದಕ್ಕೆ ಹೆಸರು ಕೊಟ್ಟಿರ್ಲಿಲ್ಲ. ಆಗ ಧರ್ಮರಾಯ ಆ ಕಾಳುಗಳನ್ನ ಇವ್ರು ಉತ್ಕೊಂಡು ಹೋಯ್ತಾ ಇರುವಾಗ ಆ ಕಾಳುಗಳನ್ನ ಬಿತ್ತುತ್ತಾ ಹೇಳ್ತಾನೆ, ಎಲ್ಲಿಯವರೆಗೆ ಈ ಲೋಕದಲ್ಲಿ ನ್ಯಾಯ, ನೀತಿ, ಸತ್ಯ, ಧರ್ಮ ಇದೆಯೋ ಅಲ್ಲಿಯ ತನಕ ಪಾಂಡವರು ಅವರೇ. ಅದುವರೆಗೂ ಅದಕ್ಕೆ ಅವರೇನು ಹೆಸರಿರ್ಲಿಲ್ಲ. ಆ ಕಾಳಿಗೆ ಪಾಂಡವರು ಅವರೇ ಅಂತ ಹೇಳ್ಕೊಂಡು ಆ ಕಾಳನ್ನ ಬಿತ್ಕೊಂಡೈತೆ.
ಆ ಕಾರಣದಿಂದ ಆ ಕಾಳಿಗೆ ಅವರೇಕಾಳು ಅನ್ನುವ ಹೆಸರು ಅಲ್ಲಿಂದ ಪ್ರಾರಂಭ ಆಯ್ತು. ಈಗ ಅವರೇಕಾಳನ್ನ ಬಿತ್ತದ ಅವರೇಕಾಳು ಅವರೇ ಗಿಡ ಹೂ ಬರ್ತದೆ. ಕಾಳಿನ ಆ ಸೋಡಿಗೆ ಎಲ್ಲ ಮಾಡಿ ಕುಂತಿಗೆ ಅದನ್ನ ಆರಾಧನೆಗೆ ಬಳಸಿ, ಆಮೇಲೆ ಪೂಜೆ ಎಲ್ಲ ಒಂದು ತಿಂಗಳು, ದೀಪಾವಳಿ ತಿಂಗಳು ಪರಿಪೂರ್ಣವಾಗಿ ಕುಂತಿ ತಿಂಗಳದು. ಅದನ್ನ ಪೂಜೆ ಎಲ್ಲ ನಡೆದ್ಮೇಲೆ ಕೊನೆಯಲ್ಲಿ ಆ ವಿಗ್ರಹವನ್ನ ತೆಗೆದುಕೊಂಡೋಗಿ ಅವರೇ ಗಿಡದ ಸಾಲುಗಳಿರ್ತದಲ್ಲ, ಆ ಸಾಲಿನ ಮಧ್ಯದಲ್ಲಿ ಕೊಂತಿ ವಿಗ್ರಹವನ್ನ ಇಟ್ಟು ಪೂಜೆ ಮಾಡಿ ಬರ್ತಾರೆ. ಇದು ನಮ್ಮ ಹಳ್ಳಿಗಳಲ್ಲಿ ಈವರೆಗೂ ಕುಂತಿ ಪೂಜೆನ ಮಾಡ್ಕೊಂಡು ಬರುವಂತ ಸಂಪ್ರದಾಯ ಬಹಳ ಹಿಂದಿನ ಕಾಲದಿಂದಲೂ ನಡ್ಕೊಂಡು ಬಂದಿದೆ. ಅಲ್ದೇನೆ ಅವರು ಇದನ್ನ ಕುಂತಲ ಭೂಮಿ ಅಂತ ಹೇಳ್ತಾರೆ, ಕುಂತಿ ರಾಜ್ಯ ಇದು ಅಂತ ಹೇಳ್ತಾರೆ. ಆ ಕೊಡಗಿನ ಭಾಗವನ್ನೆಲ್ಲ ಇಲ್ಲಿ ಕುಂತಿ ರಾಜ್ಯ ಅಂತ ಹೇಳ್ತಾರೆ. ಹೀಗೆ ಕುಂತಲ ರಾಜ್ಯ, ಕುಂತಿ ರಾಜ್ಯ. ಹಾಗಾಗಿ ಇಲ್ಲಿ ಕುಂತಿ ಪೂಜೆ ಸಹಜವಾಗಿ ನಡೀತಾ ಇದೆ, ಪ್ರತಿ ವರ್ಷನೂ ನಡೀತಾ ಇದೆ, ತುಂಬಾ ಅದ್ಧೂರಿಯಿಂದ ನಡೀತದೆ. ಇಂಥ ಒಂದು ಪೂಜೆಯನ್ನ ನಮ್ಮ ಗ್ರಾಮೀಣರು ಸಂಪ್ರದಾಯಬದ್ಧವಾಗಿ ಕಾಲಾನುಕಾಲದಿಂದ ಉಳಿಸ್ಕೊಂಡು ಬಂದಿದ್ದಾರೆ. ಹೇಳೋಣ, ಇನ್ನೊಂದು ಹೇಳ, ಗಜಗೌರಿ ವ್ರತ ನಡೀತಾ ಇದೆ. ಹಲೋ, ಹಾ ಸರ್ ಹೇಳಿ. ಗಜಗೌರಿ ವ್ರತ ನಡೀತಾ ಇರುವಾಗ ಬೇರೆಯವರಿಗೆಲ್ಲ ಏನೇನೋ ಕೊಡ್ತಾ ಇರ್ತಾರಲ್ಲ, ಆಗ ಧರ್ಮರಾಯನಿಗೆ ಕುಂತಿ ಒಂದು ಕಾಳನ್ನ ಕೊಡ್ತಾಳೆ. ಆ ಕಾಳನ್ನ ಅವನು ಬೆಳೆಸ್ಕೊಂಡು ಹೆಚ್ಚಿಗೆ ಮಾಡ್ಕೊಂಡು ಅದನ್ನ ಉಳಿಸ್ಕೊಂಡಿರ್ತಾನೆ. ಸ್ವರ್ಗ ಆರೋಹಣ ಸಂದರ್ಭದಲ್ಲಿ ನಾವಿನ್ನ ಉಳಿಯೋಂಗಿಲ್ಲ, ಹೋಗ್ಬೇಕು ಅಂತ ಹೇಳಿ, ನಾವು ಇರುವುದಕ್ಕೆ ಪಾಂಡವರು ನ್ಯಾಯ, ನೀತಿ, ಸತ್ಯ, ಧರ್ಮದಿಂದ ಇದ್ರು, ಆ ಇರುವಿಕೆಯನ್ನ ಸಾಬೀತುಪಡಿಸ್ಬೇಕಾದ್ರೆ ನಾವು ಏನಾದ್ರೂ ಹೋಗ್ಬೇಕು ಅಂತ ಹೇಳಿ ಧರ್ಮರಾಯ ಅಲ್ಲಿ ಹೊಲದಲ್ಲಿ ಗದ್ದೆನಲ್ಲಿ ಒಕ್ಕಲಿಗರು ಉಳ್ತಾ ಇರ್ತಾರೆ. ಆ ಉಳ್ತಾ ಇರೋ ಒಕ್ಕಲಿಗರನ್ನ ಧರ್ಮರಾಯ ಕರೀತಾನೆ. ಅವರೆಲ್ಲ ಬರ್ತಾರೆ, ನೋಡಿ ನೀವೆಲ್ಲ ಉತ್ಕೊಂಡೋಗಿ, ನನ್ನ ಹತ್ರ ಕಾಳುಗಳಿವೆ, ಅವುಗಳನ್ನ ಬಿತ್ಕೊಂಡು ಹೋಗ್ತೀನಿ ಅಂತ. ಅದುವರೆಗೂ ಆ ಕಾಳುಗಳಿಗೆ ಹೆಸರೇ ಇರಲಿಲ್ಲ. ಆಗ ಧರ್ಮರಾಯ ಆ ಉತ್ಕೊಂಡು ಹೋಗ್ತಾ ಇರೋ ಸಾಲುಗಳ ಮಧ್ಯದಲ್ಲಿ ಆ ಕಾಳುಗಳನ್ನ ಬಿತ್ತುತ್ತಾ, ಎಲ್ಲಿಯವರೆಗೆ ಈ ಜಗತ್ತಿನಲ್ಲಿ ನ್ಯಾಯ, ನೀತಿ, ಸತ್ಯ, ಧರ್ಮ ಇದೆಯೋ ಅಲ್ಲಿಯ ತನಕ ಪಾಂಡವರು ಅವರೇ ಅಂತ ಅನ್ಲಿ ಅಂತ ಹೇಳಿ ಹೇಳ್ಕೊಂಡೋಯ್ತಾನೆ. ಅದುವರೆಗೂ ಆ ಕಾಳಿಗೆ ಹೆಸರೇ ಇರಲಿಲ್ಲ. ಯಾವಾಗ ಧರ್ಮರಾಯ ಪಾಂಡವರು ಅವರೇನ್ನೋ ಅದು ಅವರೇ ಕಾಳಾಗಿ ಪರಿಣಮಿಸ್ತು. ಅದರಿಂದ ಅವರೇ ಕಾಳಿನಲ್ಲಿ 5 ಕಾಳುಗಳಿರ್ಬೇಕು ಅಂತ ಕಾಲಿನಲ್ಲಿ ಅಂತ ನಿಯಮ. ಆಕಸ್ಮಿಕವಾಗಿ ಒಂದು ಹೆಚ್ಚಾಗಿದ್ರೆ ಅದನ್ನ ಕರ್ಣ ಅಂತ ಹೇಳ್ಕೊತಾರೆ ನಮ್ಮ ಹಳ್ಳಿ ಜನ. ಈ ರೀತಿ ಅವರೇಕಾಳಿನ ಮಹತ್ವ ದೀಪಾವಳಿಯ ಸಂದರ್ಭದಲ್ಲಿ, ಅಂದ್ರೆ ಅವರೆಗಿಡ ಹೂ ಕಚ್ಚುವ ಸಂದರ್ಭದಲ್ಲಿ ಕುಂತಿ ಪೂಜೆಯ ಜೊತೆನಲ್ಲಿ ಈ ಅವರೇಕಾಳಿನ ಪ್ರಸಂಗನ ಕೂಡ ನಮ್ಮಲ್ಲಿ ನಡೀತದೆ. ನಮಸ್ಕಾರ ಮಿತ್ರರೇ. ಹಾ ಸರ್ ನಮಸ್ತೆ. ಇನ್ನೇನಾದ್ರೂ ಹೇಳ್ಬೇಕಾ? ಹಾ ಹಲೋ ಹೇಳಿ. ಹಾ ಬಾಬಣ್ಣ, ಹಲೋ, ಏನಾದ್ರು ಪ್ರಶ್ನೆಗಳಿದಾವ ನೋಡ್ರಿ. ಹಲೋ ಸರ್, ಅವರಿಗೆ ಧನ್ಯವಾದಗಳು. ಹೇಳಿ. ಉಪನ್ಯಾಸ ಸರಣಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಸಾಹಿತ್ಯಾಸಕ್ತರು ಯಾವ್ದಾದ್ರು ಸಂದೇಹ, ಸಲಹೆ ಅಥವಾ ಪ್ರಶ್ನೆಗಳಿದ್ರೆ ದಯವಿಟ್ಟು ಸರ್ ಅವರಿಗೆ ಕೇಳ್ಬೇಕಾಗಿ ಕೇಳ್ಕೊತೀನಿ. ಕೇಳಿ ಪ್ರಶ್ನೆ ಕೇಳಿ. ಯಾವುದು? ಆ ಒಳಗಡೆ ನಾನು ಕುಳಿತಿದಾಗ ಹೇಳಿದ್ದು. ಗಜಗೌರಿ ವೃತ್ತ. ಗಜಗೌರಿ ವೃತ್ತ. ಸರ್, ಅದು ಇನ್ನೊಂದ್ಸಲ ರಿಪೀಟ್ ಮಾಡಿ ಸರ್, ಪ್ಲೀಸ್ ಸರ್. ಮಾಡ್ಲಾ? ಸರ್ ಪ್ಲೀಸ್ ಸರ್. ಗಾಂಧಾರಿ ಗಜಗೌರಿ ವ್ರತವನ್ನ ಮಾಡ್ತಾರೆ. ಮಾಡಿದಾಗ ಅದನ್ನ ಕೇಳಿ ಎಲ್ಲರನ್ನೂ ಕರೆದಿರ್ತಾಳೆ ಗಾಂಧಾರಿ. ಕುಂತಿಯನ್ನು ಮಾತ್ರ ಗಜಗೌರಿ ವ್ರತಕ್ಕೆ ಕರೆದಿರೋದಿಲ್ಲ. ಆಗ ಕುಂತಿ ಬಹಳ ನೋವಿನಿಂದ ಧರ್ಮರಾಯನ ಹತ್ರ ಹೋಗ್ತಾಳೆ. ನೋಡ ಮಗ, ಆ ಅಕ್ಕ ಎಲ್ಲಾರನ್ನೂ ಕರೆದಿದ್ದಾಳೆ, ಗಜಗೌರಿ ವ್ರತಕ್ಕೆ ನನ್ನನ್ನು ಕರೀಲಿಲ್ಲ ಅಂತ ಹೇಳ್ತಾಳೆ. ಆಮೇಲೆ ತಿರ್ಗಾ ಭೀಮನ ಹತ್ರಕ್ಕೆ ಹೋಗ್ತಾಳೆ, ಅವನ ಹತ್ರನೂ ಹಂಗೆ ಹೇಳ್ಕೊತಾಳೆ. ಅರ್ಜುನನ ಹತ್ರಕ್ಕೆ ಹೋಗ್ತಾಳೆ, ಅವನ ಹತ್ರ ನಕಲು ಸಹದೇವರ ಹತ್ರ. ಅವಾಗ ಭೀಮನ ಕೋಪ ಬಂದು, ಅದೇನಮ್ಮ 20 ಸಲ ಅದನ್ನೇ ಹೇಳ್ತಾ ಇರ್ತೀಯ, ನೀನ್ ಇಷ್ಟ ಇದ್ರೆ ನೀನು ಪೂಜೆ ಮಾಡು, ಯಾರು ಬೇಡ ಅಂತಾರೆ ಅಂತಾನೆ. ಆವಾಗ ಧರ್ಮರಾಯ ಹೇಳ್ತಾನೆ, ಅಮ್ಮ ಪೂಜೆ ಮಾಡಂಗಿಲ್ಲ ಅಪ್ಪ,
ಅಪ್ಪ ಇಲ್ಲದೆ ಇರುವಾಗ ಅಮ್ಮ ಒಬ್ಳೆ ಆ ಪೂಜೆಯನ್ನ ಮಾಡೋಂಗಿಲ್ಲ. ಅದೇನಿದ್ರು ದಂಪತಿಗಳೇ ಮಾಡ್ಬೇಕಾದ ಪೂಜೆ. ಯಾರು ಮಾಡಿದ್ರೆ ಏನಣ್ಣ, ಯಾರು ಬೇಕಾದ್ರೂ ಮಾಡ್ಬೋದು, ದಂಪತಿಗಳೇ ಮಾಡ್ಬೇಕು ಅಂತ. ಏನಾರಾಗ್ಲಿ ಕೃಷ್ಣನ್ ಕೇಳ್ಬಿಡೋಣ ಅಂತ ಹೇಳಿ ತಕ್ಷಣ ಕೃಷ್ಣನ್ ನೆನ್ಕೋತಾರೆ. ಕೃಷ್ಣ ಬರ್ತಾನೆ. ಕೃಷ್ಣ ಬಂದಾಗ ಏನ್ರಪ್ಪ ಅಂತ ಕೇಳ್ತಾನೆ. ಹೀಗೆ ಗಜಗೌರಿ ವ್ರತವನ್ನ ಅಮ್ಮ ಮಾಡ್ಬೇಕು ಅಂತವಳೆ, ಮಾಡ್ಬೋದಾ ಕೃಷ್ಣ? ಮಾಡ್ಲಿ, ಅದಕ್ಕೇನೆ ತೊಂದ್ರೆ ಅಂತ. ಅಲ್ಲ ಅಪ್ಪ ಇಲ್ವಲ್ಲ, ಅಪ್ಪ ಇಲ್ದಿದ್ರೆ ನೋಡಯ್ಯ, ಧರ್ಮರಾಯ ಯಮನ ಮಗ, ಆ ಅರ್ಜುನ ಇಂದ್ರನ ಮಗ, ಈ ಸ್ವರ್ಗಾಧಿಪತಿಗಳ ತಂದೆಗಳೇ ಇರುವಾಗ ನಿಮ್ಮ ಅಪ್ಪನ್ನ ಅಲ್ಲಿಂದ ಇಲ್ಲಿ ಕರೆಸ್ಕೊಳಕ್ ಒಂದ್ ದೊಡ್ಡ ವಿಚಾರನ. ಅದರಿಂದ ಪಾಂಡವರಾಜನ್ನ ಕಳಿಸ್ಕೊಡಿ, ಗಜಗೌರಿ ವ್ರತವಾದ ತಕ್ಷಣ ವಾಪಸ್ ಕಳಿಸ್ತೀವಿ ಅಂತ ಹೇಳಿ ಒಂದ್ ಪತ್ರ ಬರೆಯಗೆ ಅಂತ ಹೇಳ್ತಾರೆ. ಅರ್ಜುನ ಅವನ ಪತ್ರವನ್ನು ಬರೆದು ಬಾಣದಿಂದ ಹೊಡಿತಾನೆ. ಅದು ಹೋಗಿ ಸ್ವರ್ಗಕ್ಕೆ ಬೀಳ್ತದೆ. ಆಗ ದೇವೇಂದ್ರ, ಗಜಗೌರಿ ವ್ರತ ಅಂದ್ರೆ ಅದು ಅದ್ದೂರಿಯಾಗೇ ನಡಿಬೇಕು, ನಾವು ಸ್ವರ್ಗದಿಂದ ನಡೆಸುವಂತ ಕಾರ್ಯ ಇದು ಅಂತ ಹೇಳಿ ಸ್ವರ್ಗದಲ್ಲಿ ಏನೇನೇನೆಲ್ಲ ಐಶ್ವರ್ಯ ಇದೆಯೋ ಅದೆಲ್ಲವನ್ನು ಭೂಮಿಗೆ ಅನಾಮತ ಕಳಿಸ್ತಾನೆ. ಭೂಮಿಯೇ ಸ್ವರ್ಗವಾಯ್ತೇನೋ ಅನ್ನೋ ರೀತಿ ಗಜಗೌರಿ ವ್ರತ ಅದ್ಧೂರಿಯಾಗಿ ನಡೀತದೆ. ಎಲ್ಲರೂ ಆಶ್ಚರ್ಯ ಪಡ್ತಾರೆ, ಇದೇನಪ್ಪ ಇದು, ಇಂಥ ವಿಷಯ, ಇಂಥ ವಿಚಿತ್ರ ಅಂತ. ಆಗ ಭೂಮಿನಲ್ಲಿ ಅದುವರೆಗೂ ದವಸ ಧಾನ್ಯ, ಹೂವು, ಹಣ್ಣು, ಕಾಯಿ ಒಂದೂ ಇರಲಿಲ್ಲ. ಅವೆಲ್ಲ ಸ್ವರ್ಗದಿಂದ ಬಂದಿರ್ತವೆ. ಆಮೇಲೆ ಪೂಜೆ ಎಲ್ಲ ಮುಗಿದ ಮೇಲೆ ಅವೆಲ್ಲ ಸ್ವರ್ಗದಿಂದ ಹಿಂದಕ್ಕೆ ಹೋಗಕ್ ಶುರು ಮಾಡಿದಾಗ ಈ ಭೂಮಿಯ ಜನರೇನ್ ಮಾಡ್ತಾರೆ, ನಮ್ಮ ದೇಶದಲ್ಲವಿಲ್ಲ, ಅದರಿಂದ ಒಂದೊಂದು ಕಾಳು ತಗೊಳ್ಳಿ, ಅದನ್ನ ಬಿತ್ತನೆಗೆ ಬೇಕಾಯ್ತದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದೊಂದು ಕಾಳು ತಗೋತಾರೆ. ಆಗ ಧರ್ಮರಾಯ, ಅಮ್ಮ ನನಗೆ ಯಾವ್ದಾರು ಅಂತಾನೆ. ಆಗ ಕುಂತಿ ಅವನಿಗೆ ಒಂದು ಕಾಳನ್ನ ತೆಗೆದು ತಗೋ ಮಗು ಅಂತ ಹೇಳಿ ಕೊಡ್ತಾಳೆ. ಆಗ ಕುಂತಿ ಕೊಟ್ಟ ಕಾಳನ್ನ ಅವನು ಬಿತ್ತಿ ಅದನ್ನ ಹಾಕೊಂಡು ಅದ್ರ ಕಾಳುಗಳನ್ನ ಹೆಚ್ಚು ಮಾಡ್ಕೊಂಡು ಕೊನೆಯ ತನಕ ಉಳಿಸ್ಕೊಂಡು ಬಂದಿರ್ತಾನೆ. ಈಗ ಸ್ವರ್ಗಾರೋಹಣ ಸಂದರ್ಭಕ್ಕೆ ಬಂದಾಗ ಆ ಕಾಳು ಅವನ ಮಡಿಲಿನಲ್ಲಿ ತುಂಬಿಕೊಂಡಿರ್ತದೆ. ಅವಾಗ ಧರ್ಮರಾಯ ಹೇಳ್ತಾನೆ, ನಾವು ಸ್ವರ್ಗಾರೋಹಣ ಮಾಡ್ತಾ ಇದ್ದೀವಿ, ಈಗ ಈ ಕಾಳುಗಳನ್ನ ಬಿತ್ಬಿಟ್ಟು ಹೋಗ್ಬೇಕು. ನೋಡಿ, ಅಲ್ಲಿ ಹೊಲ ಗದ್ದೆ ತೋಟ ಉಳ್ತಾ ಇದಾರಲ್ಲ, ಆ ರೈತರನ್ನ ಕರೀರಿ, ಅವ್ರು ಉತ್ಕೊಂಡೋಗ್ಲಿ, ನಾನು ಕಾಳನ್ನ ಬಿತ್ಕೊಂಡು ಹೋಯ್ತೀನಿ ಅಂತ ಹೇಳಿ ಆ ಕಾಳುಗಳನ್ನ ಕರೆದು ಉತ್ಕೊಂಡು ಹೋಯ್ತಾ ಇರುವಾಗ ದಾರಿ ಉದ್ದಕ್ಕೂ ಎಲ್ಲಿಯವರೆಗೆ ಈ ಜಗತ್ತಿನಲ್ಲಿ ನ್ಯಾಯ, ನೀತಿ, ಸತ್ಯ, ಧರ್ಮ ಇದೆಯೋ ಅಲ್ಲಿಯವರೆಗೆ ಪಾಂಡವರು ಅವರೇ. ಎಲ್ಲಿಯ ತನಕ ಈ ಜಗತ್ತಿನಲ್ಲಿ ನ್ಯಾಯ, ನೀತಿ, ಸತ್ಯ, ಧರ್ಮ ಇದೆಯೋ ಅಲ್ಲಿಯ ತನಕ ಪಾಂಡವರು ಅವರೇ ಅಂತ ಹೇಳ್ಕೊಂಡು ಆ ಕಾಳುಗಳನ್ನ ಬಿತ್ಕೊಂಡಿರ್ತಾನೆ. ಆ ಕಾಳು ಕುಂತಿ ಕೊಟ್ಟಿದ್ದಾಗ ಅದಕ್ಕೆ ಹೆಸರಿರ್ಲಿಲ್ಲ. ಯಾವಾಗ ಧರ್ಮರಾಯ ಅದನ್ನ ಅವರೇ ಅಂತ ಹೇಳಿದ್ನೋ ಆಗ ಅದಕ್ಕೆ ಅವರೇ ಕಾಳು ಅಂತ ಹೆಸರು ಬಂತು. ಅದರಿಂದ ಅವರೇ ಕಾಳಿನಲ್ಲಿ ಈಗ್ಲೂ 5 ಕಾಳುಗಳಿರ್ಬೇಕು ಅಂತ ನಿಯಮ. ಯಾಕೆಂದ್ರೆ ಅದು ಪಾಂಡವರ ಪ್ರತಿನಿಧಿಯಾಗಿ ಆ ಕಾಯಿನಲ್ಲಿ 5 ಕಾಳುಗಳಿವೆ ಅಂತೇಳಿ. ಅಕಸ್ಮಾತ್ ಒಂದು ಕಾಳು ಹೆಚ್ಚಾಗಿದ್ರೆ ಅದು ಕರ್ಣ ಅಂತ ತಿಳ್ಕೊಬೇಕು ಅಂತ ಹೇಳಿ ನಮ್ಮ ಜನ ಹೇಳ್ತಾರೆ. ಇದು ಅವರೇ ಕಾಳನ್ನ ಕುರಿತು ನಮ್ಮ ಜನಪದರು ಹೇಗೆ ಮಹಾಭಾರತಕ್ಕೂ ಅವರೇ ಕಾಳಗೂ ಸಂಬಂಧನ ಕಲ್ಪಿಸಿದ್ದಾರೆ ಎನ್ನುವ ಒಂದು ರೋಚಕ. ಹೇಳಿ ಆತ್ಮೀಯರೇ, ಏನಾದ್ರು ಕೇಳೋದಿದ್ರೆ ಕೇಳಿ. ಹಲೋ. ಹಾ ಸರ್, ಅಲ್ಲ ಸರ್, ಹೇಳೋಣ. ಹಾ ಸರ್, ಅವರು ವಿಷಯವನ್ನ ಮಂಡನೆ ಮಾಡಿದ್ದಾರೆ. ಯಾರಾದ್ರೂ ಸಾಹಿತ್ಯಾಸಕ್ತಿ ಪ್ರಶ್ನೆಗಳನ್ನ ಕೇಳಿದ್ರೆ ದಯವಿಟ್ಟು ಸರ್ ಅವ್ರಿಗೆ ಕೇಳ್ಬೇಕಾಗಿ ಚರ್ಚೆ ಮಾಡ್ಬೇಕು. ಕೇಳಿ ಹೇಳ್ತೀನಿ. ಸರ್ ನಮಸ್ತೆ ಸರ್. ಹಲೋ ಸರ್ ನಮಸ್ತೆ. ನಮಸ್ಕಾರ, ಹೇಳಿ ಅಣ್ಣ. ಸರ್, ಈ ಕಾವ್ಯದ ಸಂಗ್ರಹ ಕಾರ್ಯ ಇದೆಯಲ್ಲ ಸರ್, ಅದ್ರ ಬಗ್ಗೆ ಒಂದೆರಡು ಮಾತಾಡ್ಬೋದು ಸರ್? ಹೇಳಿ. ಸಂಗ್ರಹ ಕಾರ್ಯದ ಬಗ್ಗೆ ಹೇಳಿ, ಕೇಳ್ತಾ ಇದ್ದೀನಿ. ಹೇಳ್ತೀನಿ. ನಾನು ಸಂಶೋಧನಾ ವಿದ್ಯಾರ್ಥಿಯಾಗಿದ್ದಾಗ ಬೆಲ್ಲೆಲ್ಲಿ ಜನಪದ ಗಾಯಕರು ಸಿಗ್ತಾರೋ ಅವ್ರನ್ನೆಲ್ಲ ಹುಡ್ಕೊಂಡು ಹೋಗ್ತಾ ಇದ್ದೆ. ಹಾಗೆ ಹೋದಾಗ ಈ ಹೆಗ್ಗಡದೇವನಕೋಟೆ ತಾಲೂಕಿನ ಬೆಟ್ಟದ ಬಿಡ್ನಲ್ಲಿ ಒಬ್ಬ ಕಲಾವಿದ ಸಿಗ್ತ. ಅವನ ಹೆಸರು ಸಿದ್ಧಶೆಟ್ಟಿ ಅಂತ. ಅವನಿಗೆ ಸಮಗ್ರ ಭಾರತವನ್ನ ಹಾಡೋದಕ್ಕೆ ಬರ್ತಿತ್ತು ಅಂತ ನನಗೆ ಗೊತ್ತಿರಲಿಲ್ಲ. ನನಗೆ ಜೋಗಿ ಹಾಡ್ಬೇಕಿತ್ತು. ಶೆಟ್ರೆ, ನೀವು ಜೋಗಿ ಹಾಡು ಹಾಡ್ತೀರಾ ಅಂತ ಹೇಳಿದೆ. ಜೋಗಿ ಹಾಡಕ್ಕೆ ಇಡೀ ಮಹಾಭಾರತನೇ ಆಡ್ತೀನಿ, ಮಂಟೆಸ್ವಾಮಿ ಬಗ್ಗೆ ಆಡ್ತೀನಿ, ಮಾದೇಶನ್ ಬಗ್ಗೆ ಆಡ್ತೀನಿ, ಮೈದಲ್ ರಾಮನ್ ಬಗ್ಗೆ ಆಡ್ತೀನಿ, ಬೇಕಾದಷ್ಟು ಏನೇನೋ ಕಾವ್ಯಗಳನ್ನ, ಬಾಲನಾಗಮನ ಆಡ್ತೀನಿ ಇತ್ಯಾದಿಗಳನ್ನ ಹೇಳಿದೆ. ಹಾಗಾದ್ರೆ ನೀವು ನಮ್ಗೆ ಮಹಾಭಾರತ ಹಾಡ್ಕೊಡ್ಬೇಕು ಅಂದಾಗ ಆತ ಕೆಲವು ಸರಿ ನಾನೇ ಆ ಹೆಗ್ಗಡದೇವನಕೋಟೆ ಹತ್ರ ಇರುವಂತ ಊರಿಗೆ ಹೋಗ್ತಾ ಇದ್ದೆ. ಇನ್ನು ಕೆಲವು ಸರಿ ಅವರು ನಾನಿರುವಲ್ಲಿಗೆ ಬಂದು ನಮ್ಮನೆಗೆ ಬಂದು ಇಲ್ಲೇ ವಾರಗಟ್ಲೆ ಉಳ್ಕೊಂಡು
ನಮ್ಮ ಹತ್ರನೇ ಇದ್ದುಕೊಂಡು ಆ ಪ್ರೀತಿಯಿಂದ ಅಭಿಮಾನದಿಂದ ಆ ಕಾವ್ಯವನ್ನ, ಆ ಕಾಲದಲ್ಲಿ ರೆಕಾರ್ಡಿಂಗು ಇತ್ಯಾದಿಗಳ ಸೌಲಭ್ಯ ಇರಲಿಲ್ಲ. ಟೇಪ್ ರೆಕಾರ್ಡರ್ಗಳಿದ್ರೆ ಯಾರೋ ಒಬ್ಬ ಶ್ರೀಮಂತನ ಮನೇಲಿ ಇದೆ ಅನ್ನೋ ಸ್ಥಿತಿ ಇತ್ತು ಆವಾಗ. ಇವತ್ತಿನಂತೆ ಎಲ್ಲೆಲ್ಲೂ ಟೇಪ್ ರೆಕಾರ್ಡರ್ಗಳಾಗಲಿ ಕ್ಯಾಮ್ರಾಗಳಾಗಲಿ ಸುಲಭವಾಗಿ ಸಿಕ್ಕಿ ಇಲ್ದಿದ್ದಂಥ ಕಾಲ ಅದು. ನಾನು ರಿಸರ್ಚ್ ಸ್ಕಾಲರ್ ಆಗಿದ್ದಾಗ ಆಗ ನಾನು ಈ ಕಾವ್ಯವನ್ನ ಹಗಲು ಇರುಳು ಕುಳಿತು ಒಂದು ಕಡೆಯಿಂದ ಬರ್ಕೊಂಡೆ. ಆ ಬರ್ಕೊಂಡ್ ಕಾವ್ಯ ಈಗ ನಾವು ಡೆಮಿನಲ್ಲಿ 1500 ಪುಟದಷ್ಟು ದೊಡ್ಡ ಕಾವ್ಯ ಆಗಿದೆ. ನಾನು ಪ್ರಾರಂಭದಲ್ಲಿ ಏನ್ ಅನ್ಕೊಂಡಿದ್ದೆ ಅಂದ್ರೆ ಜೋಗಿ ಹಾಡ್ಬೇಕು ಅಂತ ಕೇಳಕ್ಕೆ ಅಂತ ಹೋಗಿದ್ದೆ. ಜೋಗಿ ಹಾಡಕ್ಕೆ ಇಡೀ ಸಮಗ್ರ ಭಾರತವನ್ನೇ ಹಾಡ್ತೀನಿ ನಾನು ಅಂತ ಹೇಳಿದ್ರು. ಆಮೇಲೆ ಪಾಪ ನಾನು ಅಷ್ಟೊತ್ತಾಗ್ಲೇ ಜನಪದ ರಾಮಾಯಣ ಅಂತ ನಾನು, ರಾಘವ್, ಎಸ್ ಬಸವ ಎಲ್ಲ ಸೇರಿ ಒಂದು ಸಣ್ಣ ಪುಸ್ತಕ ಪ್ರಕಟಿಸ್ಬಿಟ್ಟಿದ್ದು. ಆತ ರಾಮಾಯಣನೂ ಹಾಡ್ತಾ ಇದ್ದ. ನಾವೀಗಾಗಲೇ ರಾಮಾಯಣ ಪ್ರಕಟಿಸಿದ್ವಲ್ಲ, ಇನ್ನೊಂದು ರಾಮಾಯಣ ಬೇಕಂತ ಸ್ವಲ್ಪ ಅಲಕ್ಷ್ಯ ಮಾಡಿದೆ. ಅಲಕ್ಷ್ಯ ಮಾಡೋದಕ್ಕೆ ಪಾಪ ಅವ್ನ ವಯಸ್ಸಾಗಿತ್ತು, ತೀರ್ಕೊಂಡ್ಬಿಟ್ಟ. ಆಗ ನನಗಾದ ದುಃಖ ಅಂತ ಹೇಳಿದ್ರೆ, ಅವ್ನು ಏನ್ ಹೇಳ್ತಿದ್ನೋ ಏನ್ ಕತ್ತಿನೋ, ಸಮಗ್ರ ರಾಮಾಯಣವನ್ನ ಹಾಡ್ತಿದ್ನೋ, ಅಂತ ಪೂರ್ವ ಕೃತಿಯನ್ನು ಕಳ್ಕೊಂಡು, ಅಂತ ಮಹಾನ್ ವ್ಯಕ್ತಿಯನ್ನು ಕಳ್ಕೊಂಡು ಅಂತೇಳಿ ಬಹಳ ದುಃಖಪಟ್ಟೆ. ಬೆಟ್ಟದ ಬಿಡು ಶಿಷ್ಯಟ್ರು ಒಬ್ಬ ಅಮರ ಕವಿ, ಒಬ್ಬ ಅಮರ ಗಾಯಕ, ನಮ್ಮ ಕನ್ನಡ ಜಾನಪದ ಕ್ಷೇತ್ರಕ್ಕೆ ಒಬ್ಬ ಅದ್ವಿತೀಯ ಗಾಯಕ ಚಕ್ರವರ್ತಿ. ಕೇಳೋಣ, ಏನಾದ್ರು ಕೇಳೋದಿದ್ರೆ ಕೇಳಿ. ಹಲೋ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕೇಳ್ರಿ ಯಾರಾದ್ರು. ಹಲೋ, ಹೇಳೋಣ. ಗದ್ದೆಪುರ ಒಂದ್ ನಿಮಿಷ. ಏನಣ್ಣ? ಚಾಟ್ ನನ್ ಕಡೆ ಗೊತ್ತಾಗ್ತಲ್ಲ ನನಗೆ. ಹಲೋ, ಹೇಳೋಣ. ಅಣ್ಣ, ಸವಾಲುಗಳು ಅಂತ ಹೇಳಿದ್ರೆ ನಮ್ಗೆ ಈಗಾಗಲೇ ಒಂದು ಸಿದ್ಧವಾದ ಮಹಾಭಾರತ ಇದೆ. ವ್ಯಾಸನ ಭಾರತದ ನಂತರ ಭಾರತೀಯ ಭಾಷೆಗಳಲ್ಲೆಲ್ಲ ಅನೇಕ ಮಹಾಭಾರತಗಳಿವೆ. ನಮ್ಗೆ ಪಂಪ ಭಾರತ, ರನ್ನಂದು, ಕುಮಾರವ್ಯಾಸದಿಂದ ಅನೇಕ ಭಾರತಗಳಿದ್ದು. ಅನೇಕ ಭಾರತಗಳಿದ್ದರೂ ಕೂಡ ಜನಪದರು ಹೇಗೆ ಹಾಡ್ತಾರೆ, ಜನಪದರ ಕಥೆಯಲ್ಲಿ ಏನು ವ್ಯತ್ಯಾಸ ಇದೆ ಅಂತ ನೋಡ್ಬೇಕು ಅನ್ನುವ ಕುತೂಹಲವೂ ನನಗಿತ್ತು. ಜೊತೆಗೆ ನಮ್ಮ ಹಳ್ಳಿಗಳಲ್ಲಿ ಜೋಗಿ ಹಾಡು ಹೇಳ್ತಾ ಇದ್ರು. ಜೋಗಿ ಹಾಡು ಯಾವಾಗ ಹೇಳ್ತಾ ಇದ್ರು ಅಂದ್ರೆ ದೀಪಾವಳಿ ತಿಂಗಳಲ್ಲಿ ಕುಂತಿ ಪೂಜೆ ಮಾಡಿ, ಕುಂತಿ ಪೂಜೆ ಸಂದರ್ಭದಲ್ಲಿ ಜೋಗಿ ಹಾಡನ್ನ ಹಾಡ್ತಾ ಇದ್ರು. ಅದರಿಂದ ಆ ಜೋಗಿ ಹಾಡನ್ನ ಬರ್ಕೋಬೇಕು ಅಂತ ಹೇಳಿ ನಾನು ಈ ಕಲಾವಿದನ್ನ ಕೇಳಕ್ ಹೋದೆ. ನನಗೆ ಜೋಗಿ ಹಾಡನ್ನ ನೀವು ಚೆನ್ನಾಗಿ ಹಾಡ್ತಿರಲ್ಲ, ಅದನ್ನ ಹಾಡಿ ಜೋಗಿ ಹಾಡಕ್ಕೆ ಸಮಗ್ರ ಭಾರತವನ್ನೇ ಹಾಡ್ಕೊಡ್ತೀನಿ ನಿಮ್ಗೆ ಅಂತ ಹೇಳಿದ್ರು. ಹಾಗಾಗಿ ಆ ಕಲಾವಿದ ನಿರಂತರವಾಗಿ 2 ತಿಂಗಳ ಕಾಲ ನನ್ನ ಜೊತೆನಲ್ಲಿದ್ದು ಮಹಾಭಾರತವನ್ನ ಸಮಗ್ರವಾಗಿ ಹಾಡ್ಕೊಟ್ರು. ನಮ್ಗೆ ಮಹಾಭಾರತದಲ್ಲಿ 18 ಪರ್ವ ಯಾಕೇನೋ ಕಲ್ಪನೆನೇ ಇಲ್ಲ. ಅಂತ ಸಮಸ್ಯೆಗಳನ್ನೆಲ್ಲ ಆ ಕಲಾವಿದ ಪರಿಹರಿಸಿದ್ರು. ಹೇಳೋಣ, ಇನ್ನೇನಾದ್ರು ಪ್ರಶ್ನೆ ಇದೆಯಾ? ಸರ್ ಇನ್ನೊಂದು ಪ್ರಶ್ನೆ ಇದೆ ಸರ್. ಹೇಳಪ್ಪ. ಇತರ ಮಹಾಭಾರತಗಳ ಜೊತೆ ಹೋಲಿಸಿದಾಗ ಈ ಕಾವ್ಯದ ವಿಶೇಷತೆ ಏನು? ಈ ಕಾವ್ಯದ ಭಾಷೆ ಮತ್ತು ಛಂದಸ್ಸಿನ ಬಗೆಗೆ ಹೇಳಿ ಸರ್ ಅಂತ. ಅಣ್ಣ, ಛಂದಸ್ಸು ಇದು ಮೂಲತಃ ಜೋಗಿ ಹಾಡು ಅಂತ ನಮ್ಮಲ್ಲಿ ಜನಪ್ರಿಯವಾದ ಒಂದು ಜನಪದ ಕಾವ್ಯ ಇದೆ. ಹರ ಹರ ಹರನೆ ಜಯತೋ, ಹರ ಮೂರು ಪುರವ ಗೆದ್ದವನೆ ಜಯತೋ, ಪುರಗ ಭೂಷಣ ಜಯತೋ. ಶರಣ ಆ ಒಂದು ಹಾಡಿದೆಯಲ್ಲ, ಆ ಹಾಡಿನ ರಾಗದಲ್ಲಿ ಇಡೀ ಕಾವ್ಯವನ್ನ ಹಾಡ್ತಾರೆ. ಜೊತೆಗೆ ಅಲ್ಲೇ ಔಚಿತ್ಯಕ್ಕೋಸ್ಕರನೋ ಅಥವಾ ಬದಲಿಸೋದಕ್ಕೋಸ್ಕರನೋ ಬೇರೆ ಬೇರೆ ಛಂದಸ್ಗಳನ್ನ ಬಳಸಿದ್ದಾನೆ. ಆದ್ರೆ ಪೂರ್ಣ ಪ್ರಮಾಣದ ಛಂದಸ್ಸು ಈ ಹರ ಹರ ಹರನೆ ಜಯತೋ ಅನ್ನುವ ಜೋಗಿ ಹಾಡಿನ ಛಂದಸ್ಸು. ಹೇಳೋಣ, ಕೇಳಿ, ಇನ್ನೇನಾದ್ರು ಪ್ರಶ್ನೆ ಇದ್ರೆ. ಸರ್ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆ. ಜಾನಪದ ಮಹಾಭಾರತಕ್ಕೂ ಹಾಗೂ ಶಿಷ್ಟ ಮಹಾಭಾರತದ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ ಏನಂತ ಕೇಳ್ತಾರೆ. ಹಣ, ವ್ಯತ್ಯಾಸ, ಅಪಾರವಾದ ವ್ಯತ್ಯಾಸ ಇದೆ. ಉದಾಹರಣೆಗೆ ನಾವು ಅಷ್ಟು ದೊಡ್ಡ ಕಾವ್ಯವನ್ನು ಕುರಿತು ಒಂದು ಮಾತಿನಲ್ಲಿ ಹೇಳೋದು ಬಹಳ ಕಷ್ಟ. ಆದ್ರೆ ಶಿಷ್ಟ ಭಾರತಗಳೇ ಬೇರೆ 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 ಭಾರತಗಳಿವೆ. ಅಂತ ಹಲವಾರು ಭಾರತಗಳು ಶಿಷ್ಟರಲ್ಲೇ ಇರುವಾಗ ನಮ್ಮಲ್ಲಿ ಇರದೇ ಇರೋದಕ್ಕೆ ಸಾಧ್ಯನಾ? ಹಾಗಾಗಿ ಜನಪದ ಮಹಾಭಾರತ ಓರಲ್ ಟ್ರೆಡಿಷನ್ ಅಲ್ಲಿ ಇದೆ ಅನ್ನೋದು. ಅಂದ್ರೆ ಮೌಖಿಕ ಬ್ರೇಕ್ ಆಗ್ತದೆ ಸರ್. ಪರಂಪರೆಯಿಂದ ಬಂದಿದೆ. ಮತ್ತು ನಮ್ಮ ಹಳ್ಳಿಯ ಜನರು ಏನನ್ನ ನಂಬ್ಕೊಂಡು ನೋಡಿ ಅವರೆಕಾಳನ್ನ ಪ್ರಸಂಗವನ್ನ ಆಡ್ತಾರೆ. ಅವರೆಕಾಳನ್ನ
ಕುಂತಿ ಒಂದು ಕಾಳನ್ನ ಧರ್ಮರಾಯನ ಕೊಟ್ಟಿರ್ತಾಳೆ. ಆ ಧರ್ಮರಾಯ ಅದನ್ನ ನೆಟ್ಟು ಹೆಚ್ಚು ಬೆಳೆಸ್ಕೊಂಡಿರ್ತಾನೆ. ಬೆಳೆಸ್ಕೊಂಡಿದ್ದಾಗ ಅದು ಅದಕ್ಕೆ ಅದುವರೆಗೂ ಹೆಸರೇ ಇರೋದಿಲ್ಲ. ಆ ಸ್ವರ್ಗಾರೋಹಣ ಮಾಡೋ ಸಂದರ್ಭದಲ್ಲಿ ಆ ಕಾಳನ್ನ ಬಿತ್ಕೊಂಡು ಹೋಗುವಾಗ ಒಕ್ಕಲಿಗರಿಗೆ ಹೇಳ್ತಾನೆ, ನೀವು ಉತ್ಕೊಂಡೋಗಿ ನಾನು ಬಿತ್ಕೊಂಡ್ ಬರ್ತೀನಿ ಅಂತ. ಆವಾಗ ಬಿತ್ತುತ್ತಾ ಇರುವಾಗ ಅವನು ಹೇಳ್ತಾನೆ, ಎಲ್ಲಿಯವರೆಗೆ ಈ ಭೂಮಿಯ ಮೇಲೆ ಈ ಕಾಳು ಇರುತ್ತದೋ ಅಲ್ಲಿಯವರೆಗೂ ಕೂಡ ಪಾಂಡವರು ಅವರೇ ಅನ್ನೋ ಹೆಸರನ್ನ ಆ ಕಾಳಿಗೆ ಕೊಡ್ತಾನೆ. ಇದು ನಮ್ಮ ಶಿಷ್ಟದಲ್ಲಿ ಇಂಥದ್ದೆಲ್ಲ ಪ್ರಸಂಗ ಇದೆಯಾ? ಇಲ್ಲ. ಅದರಿಂದ ಅನೇಕ ಬದಲಾವಣೆಗಳಿದ್ರು ಪಾತ್ರಗಳು, ಪಾಂಡವರ ಪಾತ್ರಗಳು ಕೌರವರ ಪಾತ್ರಗಳೇ ಆದ್ರೂ ಕೂಡ ಅನೇಕ ಸನ್ನಿವೇಶಗಳು ಬದಲಾವಣೆಯಿಂದ ಕೂಡಿದೆ, ಅಥವಾ ಜನಪದದಲ್ಲೇ ಪರಂಪರೆಯಿಂದ ಉಳ್ಕೊಂಡು ಬಂದಂತ ಭಾಗ ಇರಬೇಕು ಅವು. ಆಮೇಲೆ ಶಿಷ್ಟರು ತಮ್ಗೆ ಇಷ್ಟ ಬಂದಂತೆ ಬದಲಾವಣೆ ಮಾಡ್ಕೊಂಡಿರ್ಲಿಕ್ಕೂ ಸಾಧ್ಯ. ನಮ್ಗೆ ವ್ಯಾಸ ಭಾರತವನ್ನೇ ಆಧಾರವಾಗಿ ಇಟ್ಕೋತೀವಿ. ವ್ಯಾಸನೂ ಕೂಡ ಮೂಲದಲ್ಲಿ ಅಂತ ಜನಪದರಲ್ಲಿ ರೂಢಿಯಲ್ಲಿದ್ದಂತ ಕಥೆಯನ್ನೇ ಆಯ್ಕೆ ಮಾಡಿಕೊಂಡು ತನ್ನಿಚ್ಛೆಯಂತೆ ಅದನ್ನ ರೂಪಿಸಿರ್ಬೋದು ಅಂತ ನನ್ನ ಅಭಿಪ್ರಾಯ. ಓಕೆ ಸರ್, ಇನ್ನೊಂದು ಪ್ರಶ್ನೆ. ಗಜಗೌರಿ ವ್ರತದಲ್ಲಿ ಗಜಗೌರಿ ವ್ರತದಲ್ಲಿ ಐರಾವತ, ಕಾಮಧೇನು ಇವುಗಳ ಬಗ್ಗೆ ಏನಾದ್ರು ಉಲ್ಲೇಖ ಇದೆ ಅಂತ ಕೇಳಿದೆ ಸರ್. ಅಣ್ಣ, ಐರಾವತ ಕಾಮಧೇನು ಅವೆಲ್ಲ ಬಂದಿರ್ತವೆ. ಅವುಗಳ ಪ್ರಸಂಗ ಪ್ರಧಾನ ಆಗೋದೇ ಇಲ್ಲ ಇಲ್ಲಿ ನಮ್ಗೆ ಅವರೇ ಕಾಳಿನ ಪ್ರಸಂಗ ಬರೋದೇ ಮುಖ್ಯ ಆಗ್ಬಿಡ್ತದೆ. ಅದರಿಂದ ಶಿಷ್ಟದಲ್ಲಿರುವ ಆ ಭಾಗಗಳನ್ನ ಇವರು ಐರಾವತ ಇತ್ಯಾದಿಗಳನ್ನ ಹೇಳೋದೇ ಇಲ್ಲ. ಅದಕ್ಕೆ ಬದಲಾಗಿ ಈ ಕಾಳಿನ ಪ್ರಸಂಗವನ್ನೇ ವಿಶೇಷವಾಗಿ. ಓಕೆ ಸರ್. ಆಮೇಲೆ ನೆಕ್ಸ್ಟ್ ಸರ್, ಜನಪದ ಮಹಾಭಾರತ ಮತ್ತು ಜನಪದ ರಾಮಾಯಣ ಅಂತಕ್ಕಂಥ ಸಂಪುಟಗಳು ಜನರಿಗೆ ಸಿಗ್ತಾವ ಅಂತ ಕೇಳಿರ್ತಾರೆ. ಅಣ್ಣ, ನಾವು ಜನಪದ ರಾಮಾಯಣ ಮತ್ತು ಜನಪದ ಮಹಾಭಾರತ ಎರಡೂ ಪ್ರಕಟಿಸಿದ್ರು ನಾವೇನೆ. ಜನಪದ ರಾಮಾಯಣ ಕಾಪಿಗಳು ಇಲ್ಲ. ಅದು ಬಹಳ ವರ್ಷದ ಹಿಂದೆನ, ಅಂದ್ರೆ 80ರಲ್ಲೋ ಏನೋ ಪ್ರಕಟ ಆಗಿದ್ದು. ಅದು ಈಗ ನಮ್ಮ ಹತ್ರ ಇಲ್ಲ. ಆದ್ರೆ ಜನಪದ ಮಹಾಭಾರತ ಕೆಲವು ಪ್ರತಿಗಳಿದ್ದಾವೆ. ಅದು ಬೃಹತ್ ಗಾತ್ರದ ಕೃತಿ. ಅದಕ್ಕೆ ಎಷ್ಟು ಬೆಲೆ? ಅದು 1200 ರೂಪಾಯಿ ಏನೋ ಇದೆ. 1/4 ಸೈಜಲ್ಲಿ 1000 ಪುಟಕ್ಕಿಂತ ದೊಡ್ಡ ಕಾವ್ಯ ಅಣ್ಣ ಅದು. ಈಗ ನಾವು ಕುಮಾರವ್ಯಾಸ ಭಾರತ ನೋಡ್ತೀವಲ್ಲ, ಆ ಕುಮಾರವ್ಯಾಸ ಭಾರತ ಕೆಂಗಲ್ ಹನುಮಂತಯ್ಯನವ್ರ ಕಾಲದಲ್ಲಿ ಹೆಚ್ಚಾಗಿತ್ತಲ್ಲ, ಅದೇ ಸೈಜಲ್ಲಿ ಅದೇ ರೀತಿನಲ್ಲಿ ಈಗ ನಮ್ಮ ಜನಪದ ಮಹಾಭಾರತ ಇದೆ. ಕೇಳೋಣ. ಮುಂದಿನ ಪ್ರಶ್ನೆ ಮತ್ತೆ ಯಾರಾದ್ರು? ಹಲೋ, ಮುಗಿಸ್ಬಿಡಿ. ಏನಣ್ಣ? ಸರ್, ಜನಪದ ಮಹಾಭಾರತವನ್ನ ಹೇಗೆ ಅವರು ಶುರು ಮಾಡ್ತಾರೆ ಸರ್? ಗಾಯನ ಶುರು ಮಾಡ್ತಾರೆ ಅಥವಾ ಗದ್ಯದ ಮುಖಾಂತರ ಶುರು ಆಗ್ತದ ಅದು? ಇಲ್ಲ, ಗದ್ಯದ ಮುಖಾಂತರ ಅಲ್ಲ. ಪ್ರಾರಂಭ ಮಾಡುವಾಗ ಅವರು ಮಹದೇಶ್ವರ, ಮಂಟೇಸ್ವಾಮಿ ಇತ್ಯಾದಿಗಳನ್ನೆಲ್ಲ ಪ್ರಾರ್ಥನೆ ಮಾಡೋದು ರೂಢಿ. ಯಾವುದೇ ಕಾವ್ಯಕ್ಕೂ ಅವ್ರು ಪ್ರಾರ್ಥನೆ ಮಾಡೋದು ರೂಢಿ. ಅನಂತರ ಏನ್ ಮಾಡ್ತಾರೆ ಅಂದ್ರೆ, ಈ ಒಂದು ಮೂಲ ಮಟ್ಟ ಬಂದ್ಬಿಡ್ತದೆ. ಹರ ಹರ ಹರನ ಜಯತೋ, ಹರ ಮೂರು ಪುರವ ಗೆದ್ದವನ ಜಯತೋ. ಈ ಪಲ್ಲವಿನ ಇಟ್ಕೊಂಡ್ಬಿಟ್ಟು ಇಡೀ ಕಾವ್ಯವನ್ನ ಹಾಡ್ತಾ ಇರ್ತಾರೆ. ಮಧ್ಯೆ ಸುವಿಲಾಲಿ ಇತ್ಯಾದಿ ಬೇರೆ ಬೇರೆ ಸಣ್ಣ ಪುಟ್ಟ ಭಾಗಗಳು ಬಂದಾಗ ಛಂದಸ್ಸನ್ನ ಚೇಂಜ್ ಮಾಡ್ತಾರೆ, ಏಕತಾನತೆ ಆಗದೆ ಇರಲಿ ಅನ್ನೋ ಕಾರಣಕ್ಕೋಸ್ಕರ. ಯಾಕಂದ್ರೆ ಬೃಹತ್ ಕಾವ್ಯವನ್ನ ಒಂದೇ ರಾಗದಲ್ಲಿ ಹಾಡ್ತಾ ಇದ್ರೆ ಜನರಿಗೆ ಬೋರ್ ಆಗ್ಬೋದು ಅಂತ, ಅಥವಾ ಒಂದೇ ದಿನ ಆ ಕಾವ್ಯವನ್ನ ಪ್ರದರ್ಶನ ಮಾಡೋದು ಅಥವಾ ಹಾಡೋದು ಸಾಧ್ಯ ಆಗಲ್ಲ. ಅದು ತಿಂಗಳಾನುಗಟ್ಲೆ ಹಾಡ್ಬೇಕಾಗ್ತದೆ ಹಳ್ಳಿಗಳಲ್ಲೂ ಕೂಡ. ಆ ಥರನೇ ಅವರು ಉಳಿಸ್ಕೊಂಡು ಬಂದಿರ್ತಾರೆ, ಬೆಳೆಸ್ಕೊಂಡು ಬಂದಿರ್ತಾರೆ. ಈಗ ಆ ಕಾವ್ಯವನ್ನ ಹಾಡುವುದು ಕಡಿಮೆ ಆಗಿದೆ, ಕೇಳುವುದು ಕಡಿಮೆ ಆಗಿದೆ. ಯಾಕೆಂದ್ರೆ ಈ ನಾಗರಿಕತೆಯ ಪ್ರಭಾವದಿಂದಾಗಿ ಕುಂತಿ ಪೂಜೆನೂ ಕೂಡ ಈಗ ಮರೆಯಾಗ್ತಾ ಬರ್ತಾ ಇದೆ. ಹಿಂದೆ ಕುಂತಿ ಪೂಜೆಯನ್ನ ಮಾಡಿ, ಆ ಕುಂತಿ ಪೂಜೆ ದೀಪಾವಳಿ ತಿಂಗಳಲ್ಲಿ ಮುಗಿದ ಮೇಲೆ ಆ ಕುಂತಿಯನ್ನ ತೆಗೆದುಕೊಂಡೋಗಿ ಅವರೇ ಗಿಡದ ಸಾಲಿನಲ್ಲಿ ಕುಂತಿಯನ್ನ ಇಡ್ತಾ ಇದ್ರು. ಯಾಕೆಂದ್ರೆ ಪಾಂಡವರು ಅವರೇ ಅಂತ ಹೇಳಿ ಧರ್ಮರಾಯ ಕಾಳನ್ನ ಬಿತ್ತಿದ್ರಿಂದ ಆ ಕಾಳಿನಲ್ಲಿ 5 ಕಾಳುಗಳಿವೆ ಒಂದು ಕಾಯಿನಲ್ಲಿ. ಅದರಿಂದ ಅವರು ಪಾಂಡವರು ಅಂತ ನಮ್ಮ ಜನಪದರ ನಂಬಿಕೆ. ಅಕಸ್ಮಾತ್ ಇನ್ನೊಂದು ಹೆಚ್ಚಿಗೆ ಇದ್ರೆ ಅದು ಕರ್ಣ ಅಂತ ಹೇಳ್ಕೊತಾರೆ. ಹೇಳಿ, ಇನ್ನೇನಾದ್ರು? ಗದ್ದೆಪ್ಪ, ಪ್ರಶ್ನೆಗಳಿಲ್ಲ ಮುಗಿಸ್ಬಿಡ್ರಿ. ಹೇಳಿ, ಪರವಾಗಿಲ್ಲ. ಗದ್ದೆಪ್ಪ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡು. ಸರ್, ಅಲ್ಲ ಸರ್, ಹೇಳೋಣ. ಹಲೋ, ಕೇಳಿಸ್ತದೆ ಸರ್? ಸರ್, ವ್ಯಾಸ ಭಾರತ ಅಂತ ಸಂಸ್ಕೃತದಲ್ಲಿದೆ. ಹಲೋ ಸರ್,
ವ್ಯಾಸ ಭಾರತ ಹೌದು. ಅಂತಕ್ಕಂಥದ್ದು ಸಂಸ್ಕೃತದಲ್ಲಿದೆ ಸರ್. ಆ ಒಂದು ಸಂಸ್ಕೃತ ಅಂತಕ್ಕಂಥದ್ದು ಒಂದು ನಿರ್ದಿಷ್ಟ ಸಮುದಾಯದ ವ್ಯಾಪ್ತಿ ಅಥವಾ ಅದು ಒಂದು ಕಪಿಮುಷ್ಟಿಯಲ್ಲಿರ್ತಕ್ಕಂಥ ಒಂದು ಭಾಷೆ ಮತ್ತು ಸಾಹಿತ್ಯ ಅಂತಕ್ಕಂಥದ್ದು ಒಂದು ಕಾಲಘಟ್ಟಕ್ಕೆ ಇತ್ತು ಸರ್. ಅಂತ ಒಂದು ಹಾ ಸಂಸ್ಕೃತ ಭಾಷೆಯಲ್ಲಿ ರಚಿತ ಆಗ್ತಕ್ಕಂಥ ಮಹಾಭಾರತ ಜನಪದರಿಗೆ ಹಾ ಸಂಪರ್ಕ ಬಂದಿದ್ದು ಯಾವ ರೀತಿ ಮತ್ತೆ ಅವ್ರಿಗೆ ತಲುಪಿದ್ದು ಯಾವ ರೀತಿ ಅಂತಕ್ಕಂಥದ್ದು ಸರ್. ನಮಗೆ ಇದನ್ನ ಖಚಿತವಾಗಿ ಸ್ಪಷ್ಟವಾಗಿ ಹೇಳಕ್ ಆಗದೆ ಇದ್ರು ಕೂಡ ವ್ಯಾಸರು ಕೂಡ ತಾವು ಆ ಕಾವ್ಯವನ್ನ ರಚಿಸುವುದಕ್ಕೆ ಮುಂಚೆ ಓರಲ್ ಟ್ರೆಡಿಷನ್ ಅಂದ್ರೆ ಮೌಖಿಕ ಸಂಪ್ರದಾಯದಲ್ಲಿದ್ದಂಥ ಕಥಾವಸ್ತುವನ್ನು ತೆಗೆದುಕೊಂಡು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಹಾಭಾರತವನ್ನು ಬರೆದಿರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆಂತ ಹೇಳಿದ್ರೆ ಓರಲ್ ಟ್ರೆಡಿಷನ್ ಅಲ್ಲಿ ಬರ್ದೇನೆ ತಾನೇ ಕವಿ ಸಮಗ್ರ ಕಥೆಯನ್ನ ಕಲ್ಪಿಸೋದಕ್ಕೆ ಸಾಧ್ಯ ಇಲ್ಲ, ಅಂತ ಕಲ್ಪನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಪರಂಪರಾನುಗತವಾಗಿ ಜನರಲ್ಲಿ ಬೆಳ್ಕೊಂಡು ಉಳ್ಕೊಂಡು ಬರ್ತಾ ಇದ್ದನ್ನ ಪರಿಪೂರ್ಣವಾಗಿ ಸಂಗ್ರಹಿಸಿ ಈಗ ನಾವು ಮಲೆ ಮಹದೇಶ್ವರ, ಮಂಟೇಸ್ವಾಮಿ ಈ ಕಾವ್ಯಗಳನ್ನೆಲ್ಲ ಸಂಗ್ರಹಿಸಿದೀವಲ್ಲ, ಅವು ಓರಲ್ ಟ್ರೆಡಿಷನ್ ಅಲ್ಲಿ ಇದ್ದಂಥವು. ನಾವು ಅಕ್ಷರಸ್ಥರು ಅವುಗಳನ್ನ ಕೇಳಿ ಹೇಳಿಸ್ಕೊಂಡು ಬರ್ಕೊಂಡಿರುವಂತ ಕಾವ್ಯಗಳು. ಅವು ಬೃಹತ್ ಗಾತ್ರದ ಕಾವ್ಯಗಳೇ, 1500 ಪುಟ ಅಥವಾ 44,000 ಸಾಲುಗಳಷ್ಟು ದೊಡ್ಡ ದೊಡ್ಡ ಗ್ರಂಥಗಳು ಕಾವ್ಯಗಳು. ಇದು ಶಿಷ್ಟದಲ್ಲಿ ಕೂಡ ಇಂಥ ಕಾವ್ಯಗಳು ಸಿಗ್ತವೆ ಅಂತ ಹೇಳಕ್ಕಾಗೋದಿಲ್ಲ. ಜನಪದ ಮಹಾಭಾರತದ ಕೆಲವು ವೈಶಿಷ್ಟ್ಯಗಳು ಅಂತ ಹೇಳಿದ್ರೆ ಅದನ್ನ ಒಂದು ಮಾತಿನಲ್ಲಿ ಹೇಳಕ್ ಸಾಧ್ಯ ಇಲ್ಲ. ಅನೇಕ ಶಿಷ್ಟ ಮಹಾಭಾರತದಲ್ಲಿ ಬಿಡಿಸಲಾಗದಂತ ಸಮಸ್ಯೆಗಳನ್ನ ಜನಪದ ಮಹಾಭಾರತ ಬಿಡಿಸಿದೆ ಅಂತ ನಾನಾದ್ರೂ ಅನ್ಕೊಂಡಿದ್ದೀನಿ. ಹಲೋ, ಹಾ ಸರ್, ಓಕೆ ಸರ್, ಓಕೆ. ಮತ್ತೆ ಇನ್ನೇನಾದ್ರೂ ಪ್ರಶ್ನೆಗಳಿದ್ರಿ? ಕೇಳೋಣ. ಈ ಕಾವ್ಯ ಅಣ್ಣ, ಯಾವುದೇ ಜನಪದ ಕಾವ್ಯ ಬರಡು ಅಲ್ಲ. ಅದರಲ್ಲಿ ಸಾಹಿತ್ಯಿಕ ಅಂಶ ಇಲ್ದೇನೆ ಕಾವ್ಯ ಬರೋದೆ. ಕಾವ್ಯ ಅಂದಾಗ್ಲೇನೆ ಅಲ್ಲಿ ಸಾಹಿತ್ಯಿಕ ಅಂಶ ಇರಲೇಬೇಕು. ನಾವು ಅದನ್ನ ಗಾಯನ ಮಾಡ್ತೀವಲ್ಲ, ಹಾಡ್ತೀವಲ್ಲ, ಹಾಡುವಂತ ಸಂದರ್ಭದಲ್ಲಿ ಅನೇಕ ಸಾಹಿತ್ಯ ಅಲ್ಲಿ ವಿಚಿತ್ರ ಅಂತ ಹೇಳಿದ್ರೆ, ಅರ್ಜುನ ಜೋಗಿಯಾಗಿ ಮುಸ್ಲಿಂ ಕೇರಿಗೆ ಹೋಯ್ತಾನೆ, ಆಮೇಲೆ ತಮಿಳ್ರ ಕೇರಿಗೆ ಹೋಯ್ತಾನೆ, ತೆಲುಗಿನವ್ರ ಕೇರಿಗೆ ಹೋಯ್ತಾನೆ. ಅಲ್ಲೆಲ್ಲ ಹೋದಾಗ ಅವ್ರವ್ರ ಭಾಷೆಯಲ್ಲೇ ವಾಂಗೋ ವಾಂಗೋ ಜೋಗಿ ನಿಂಗಳೆನ್ನ வீட்டுக்கு வாங்க ஜோಗಿ ಪಳಮಮಂ ಚಾಪಿಟ್ಟು ಪಾಲಮಂ ಕುಡಿಚಿಟ್ಟು ತೂಂಗಿಟ್ಟು ಪೊಂಗ ಜೋಗಿ ಅಂತ ತಮಿಳ್ನಲ್ಲಿ ಆಡ್ತಾನೆ. ಆ ಮುಸ್ಲಿಂ ಕಾವ್ಯನೂ ಕೂಡ ಇದೆ. ಸುಲ್ತಾನ್ ಬಿ ಜಲ್ದಿ ಆಕೋ ಜೋಗಿ ಕ ಐಸಾ ತಮಾಷಾ ದೇಕೋ ಆತಾ ಜಾತೆ ಹಸ್ತೆ ಜಾತೆ ಆತೆ ಹಸ್ತೆ ಜೋಗಿ ಕ ನಾಚ ದೇಕೋ ಸುಲ್ತಾನ್ ಬಿ ಜೋಗಿ ಕ ನಾಚ ದೇಕೋ. ಹಿಂಗೆ ಬಹುಭಾಷಾ ಪಾಂಡಿತ್ಯ ಅವ್ರಿಗೆ ಹೇಗ್ ಬಂತು ಅಂತ ನನಗರ್ಥ ಆಗೋಲ್ಲ. ಯಾಕೆಂದ್ರೆ ಅವ್ರಿಗೆ ತಮಿಳು ಬರೋದಿಲ್ಲ, ತೆಲುಗು ಬರೋದಿಲ್ಲ, ಹಿಂದಿನೂ ಬರೋದಿಲ್ಲ. ಆದ್ರೆ ಪರಂಪರಾನುಗತವಾಗಿ ಯಾವನೋ ಒಬ್ಬ ಕಲಾವಿದ ಕಟ್ಟಿದ ಹಾಡನ್ನ ಹಾಗೇ ಉಳಿಸ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಅದರ ಅರ್ಥ ಗೊತ್ತೋ ಇಲ್ಲೋ ಅಂತ ನನಗೆ ಗೊತ್ತಲ್ಲ. ಆದ್ರೆ ಆ ಪದ್ಯಗಳಲ್ದೇನೆ ಉರ್ದುನಲ್ಲಿ ಅವ್ರು ಇನ್ ಬೇರೆ ಪದ್ಯ ಹೇಳಕ್ಕೂ ಬರಲ್ಲ, ಕಟ್ಟೋದಕ್ಕೂ ಬರೋದಿಲ್ಲ. ಅದು ಪರಂಪರೆಯಿಂದ ಉಳ್ಕೊಂಡು ಬಂದಿರೋಂಥದ್ದು. ಅದರಿಂದ ಅದೆಲ್ಲ ಟ್ರೆಡಿಷನಲ್ ಸಾಂಗ್ಸ್ ಅಷ್ಟೇ. ಕೇಳೋಣ. ಹಲೋ ಸರ್, ಹೇಳೋಣ. ರಚನವ್ರ ಹ್ಯಾಂಡ್ ರೈಸ್ ಮಾಡಿದೆ ಸರ್, ಅವ್ರದ್ದೇನೋ ಪ್ರಶ್ನೆ ಇದೆ. ಕೇಳೋಣ ಸರ್ ನಮಸ್ಕಾರಗಳು. ಹೇಳಿ. ನಮಸ್ಕಾರ ಅಣ್ಣ, ನಮಸ್ಕಾರ. ಹೇಳಿ. ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗೆ ಈ ದೀಪಾವಳಿ ಹಾ. ಸಂದರ್ಭದೊಳಗೆ ಹೆಂಡಿಯಿಂದ ಗುಳ್ಳವ ಅಂತ ಮಾಡ್ತಾರ. ಅಲ್ಲಿ ಹಾ. ಅದು ಏನು ಈ ಸಂದರ್ಭದ ಪ್ರಸಂಗ ಏನು ಅಂತ ಕೇಳಿದ್ರೆ, ಕೆಲವೊಬ್ರು ಕಳ್ಳನನ್ನ ಪೊಲೀಸರು ಹೊಡೆಯುವಂತ ಸಂದರ್ಭ ಹೇಳ್ತಾರೆ. ಇನ್ನು ಕೆಲವೊಬ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಅಲ್ಲಿ ಪಾಂಡವರು ಕೌರವರು ಯುದ್ಧ ನಡೆದ ಸಂದರ್ಭವನ್ನ ನೆನಪಿಸ್ಕೊಡ್ತಾರೆ. ಇದಕ್ಕ ಈ ಜನಪದ ಮಹಾಭಾರತಕ್ಕೂ ಏನಾದ್ರು ಸಂಬಂಧ ಇರಬಹುದಾ ಅಂದ್ರೆ ಗೊಂದಲ ಇದೆ. ಅಲ್ಲ, ಉತ್ತರ ಕರ್ನಾಟಕದಲ್ಲಿ ಮಹಾಭಾರತದ ಕಥೆಯನ್ನ ಆರೋಪದಲ್ಲಿ ಉಳಿಸ್ಕೊಂಡು ಬಂದಿರಬಹುದೇನೋ. ಯಾಕೆಂದ್ರೆ ಕಳ್ಳ ಪೊಲೀಸ್ ಆಟನೇ ಹೇಳ್ಬೇಕು ಅಂತ ಏನಿಲ್ಲ. ಇದು ಕೌರವರು ಪಾಂಡವರು ಕಥೆಯು ಆಗಿದ್ದಿರ್ಬೋದು. ಅನಂತರದವ್ರು ಯಾರೋ ಹುಡುಗರು ಇತ್ತೀಚಿನವರು ಅದನ್ನ ಕಳ್ಳ ಪೊಲೀಸ್ ಆಟವಾಗಿ ಕನ್ವರ್ಟ್ ಮಾಡ್ಕೊಂಡಿರ್ಬೋದು. ಆದ್ರೆ ಮೂಲತಃ ಅದು ಪಾಂಡವರು ಕೌರವರ ಕಥೆಯೇ ಆಗಿದ್ದು ಕ್ರಮೇಣ ಈ ಆಧುನಿಕರ ತೇವಲಿಗೆ ತಕ್ಕಂತೆ ಬದಲಾಗಿರ್ಬೋದು ಅಂತ ನನ್ಗನ್ನಿಸ್ತು. ಆಮೇಲೆ ಈ ಇನ್ನೊಂದು ಪ್ರಸಂಗ ಬರ್ತದೆ ಸರ್. ಈ ನಾಗರ ಪಂಚಮಿ ಅಮಾವಾಸ್ಯೆ ಬರುತ್ತಲ್ಲ,
ಆ ಸಂದರ್ಭದೊಳಗ ಈ ನಮ್ ಭಾಗದ ಉತ್ತರ ಕರ್ನಾಟಕದ ಗುಳ್ಳವ ಅಂತ ಆಡ್ತಾರೆ ಹೆಣ್ಮಕ್ಳು. ಗುಳ್ಳವ ಅಂತ ಪ್ರತಿ ವಾರ ಅಂದ್ರೆ ಸೋಮವಾರ, ಮಂಗಳವಾರ, ಬುಧವಾರ. ಆಮೇಲೆ ಆ ಸಂದರ್ಭದೊಳಗ ಕೊಂತೆವ್ ಅಂತ ಒಂದು ಮೂರ್ತಿಯನ್ನ ಮಾಡಿ ಪೂಜೆ ಆರಾಧನೆ ಮಾಡ್ತಾರೆ. ಕೊಂತೆವ್ ಅಂತಾರ. ಕೊಂತೆವ್ ಒಂದ್ ಮಣ್ಣಿನ ಮೂರ್ತಿ ಮಾಡ್ತಾರೆ. ಕೊಂತವ ಅಂತ ಹೇಳಿ ಬಹುತೇಕ ಅದು ಕುಂತೆವ್ ಆಗಿರ್ಬಹುದೇನೋ ಅಂತ. ಕುಂತಿ ಎರಡು ಒಂದೇನೆ, ಕೊಂತವನೇ ಇರ್ಬೋದು. ಆಮೇಲೆ ಈ ಬಾಗಲಕೋಟೆ ಅದೇನ್ ತಪ್ಪೇನಲ್ಲ, ಕೊಂತವನೇ ಇರ್ಬೋದು. ಇದು ರಾಮಾಯಣ ಮಹಾಭಾರತಗಳು ಭಾರತದಾದ್ಯಂತ ವ್ಯಾಪಿಸ್ಕೊಂಡಿರುವಂತ ಕಥಾವಸ್ತು. ಎಲ್ಲಿಲ್ಲ ಇದ್ರ ಕಥಾವಸ್ತು, ಎಲ್ಲಿಲ್ಲ ಇದ್ರ ಪೂಜೆ ಆರಾಧನೆ ವಿಗ್ರಹ ಇತ್ಯಾದಿಗಳು. ಎಲ್ಲೋದ್ರು ನೋಡಿ ಇಲ್ಲಿ ಪಾಂಡವರು ಬಂದಿದ್ರು ಅಂತ ಹೇಳ್ತಾರೆ, ಇದು ಅರ್ಜುನನ ಹೆಜ್ಜೆ ಅಂತಾರೆ, ಇದು ಕೃಷ್ಣನ ಹೆಜ್ಜೆ ಅಂತಾರೆ. ಇದೆಲ್ಲ ಇದೆಯಲ್ಲ, ಮಹಾಭಾರತ ರಾಮಾಯಣಗಳು ಇಡೀ ಭರತ ಖಂಡದ ಎಲ್ಲ ಕಡೆಯಲ್ಲೂ ವ್ಯಾಪಿಸ್ಕೊಂಡಿರುವಂತ ಕಥಾವಸ್ತು. ಅದರಿಂದ ಆ ವ್ಯಕ್ತಿಗಳ ಬಗ್ಗೆ ಅಂದ್ರೆ ಆ ಪಾತ್ರಗಳ ಬಗ್ಗೆ ಗೌರವ ಇದೆಯಲ್ಲ, ಪ್ರೀತಿ ಇದೆಯಲ್ಲ, ಭಕ್ತಿ ಇದೆಯಲ್ಲ, ಅದನ್ನ ಅವರು ಕಥನ ರೂಪದಲ್ಲಿ, ವಿಗ್ರಹಗಳ ರೂಪದಲ್ಲಿ, ಪೂಜೆಗಳ ರೂಪದಲ್ಲಿ ತೋರಿಸ್ಕೊಂಡಿದೆ. ಆಮೇಲೆ ಇನ್ನೊಂದು ಪ್ರಶ್ನೆ ಬರುತ್ತೆ. ಇದು ಹಂತಿ ಪದಗಳು ಅಂತ ಬರ್ತಾವ ನಮ್ ಭಾಗದೊಳಗೆ, ಹಂತಿ ಹಾಡುಗಳು ಅಂತ ಬರ್ತಾವ. ಆ ಸಂದರ್ಭದೊಳಗ ಒಂದು ಟ್ರಿಪ್ ಏನ್ ಬರ್ತದಪ್ಪ ಅಂತಂದ್ರ, ಹಾವು ಹಗ್ಗವ ಮಾಡಿ, ಚೇಳು ಚಕ್ಕಡಿ ಮಾಡಿ, ಊದಿನ ಕಡ್ಡಿ ನಗ ಮಾಡಿ, ಪಾಂಡವರು ಎಡೆಯ ಹೊಡೆದಾರೋ ಅಂತ. ಹಾವು ಹಗ್ಗವ ಮಾಡಿ ಹೇಳಿದ್ನಲ್ಲ, ಅದೇ ಗೊತ್ತಾಯ್ತು. ಈ ಕಥಾವಸ್ತು ಇಡೀ ಭಾರತದಾದ್ಯಂತ ಇರೋದ್ರಿಂದ ಆಯಾ ಕಡೆಯ ಜನರು ಅವರವರಿಗೆ ಪಾಂಡವರ ಕೌರವರನ್ನ ಕುರಿತು ಏನೇನ್ ಕಲ್ಪನೆ ಇದೆಯೋ ಅದನ್ನ ತಮ್ಮ ಕಲ್ಪನೆಯ ಇದಕ್ಕೆ ಸೇರಿಸ್ಕೊಂಡು ಗೀತೆಯನ್ನ ಮಾಡಿ ಹಾಡಿರ್ತಾರೆ. ಅದರಿಂದ ನಮ್ ಕಡೆ ಅದಿಲ್ಲ ಅಂದಾಕ್ಷಣಕ್ಕೆ ಅದು ತಪ್ಪು ಅಂತಲೂ ನಾನು ಹೇಳಕ್ಕಾಗಲ್ಲ. ನಿಮ್ ಕಡೆ ಅದಿದೆ ಅಂದಾಕ್ಷಣಕ್ಕೆ ಅದೇ ಸತ್ಯ ಇದೆ, ನಿಮ್ ಕಡೆ ಇಲ್ಲ ಅಂತಲೂ ಹೇಳಕ್ಕಾಗಲ್ಲ. ನಮ್ಮ ಜನಪದರು ಯಾವ್ಯಾವ ಕಡೆ ಏನೇನ್ ಕಂಡಿರ್ತಾರೋ, ಏನೇನ್ ಕಲ್ಪಿಸಿರ್ತಾರೋ ಅದನ್ನ ಉಳಿಸ್ಕೊಂಡ್ ಬಂದಿರ್ತಾರೆ, ಬೆಳೆಸ್ಕೊಂಡ್ ಬಂದಿರ್ತಾರೆ. ಸರಿ ಸರ್, ಧನ್ಯವಾದಗಳು. ಧನ್ಯವಾದಗಳಣ್ಣ, ಧನ್ಯವಾದ. ಹೇಳಿ ಇನ್ನೇನಾದ್ರು. ಗದಪ್ಪ ಆಯ್ತಾ? ಇನ್ನೇನಾದ್ರು ಕೇಳೋದಿತ್ತ? ಯಾರಾದ್ರೂ ಪ್ರಶ್ನೆಗಳು ಕೇಳೋರಿದ್ರೆ ಸರ್? ಇಲ್ಲ ಸರ್, ಯಾರು ರೈಟ್? ಕೇಳೋಣ. ವೆಂಕಟೇಶ್ರವ್ರೆ, ನಿಮ್ಗೆ ಧನ್ಯವಾದಗಳು. ಪ್ರಶ್ನೆ ಸರಿನೇ, ಆದ್ರೆ ಈ ಪರಂಪರಾನುಗತ ಸಂಸ್ಕೃತಿ ಇದೆಯಲ್ಲ, ಇದನ್ನ ಪರಿಪೂರ್ಣವಾಗಿ ಯಾವತ್ತೂ ನಾಶ ಮಾಡೋದಕ್ಕಾಗೋದಿಲ್ಲ. ಅದು ಸ್ವಲ್ಪ ರೂಪ ಬದಲಾವಣೆ ಮಾಡ್ಕೋಬಹುದೇ ಹೊರತು ಅದು ನಾಶವೇ ಆಗೋಯ್ತು ಅಂತ ಹೇಳಕ್ಕಾಗಲ್ಲ. ಅದರಿಂದ ಅದರ ಪಳೆಯುಳಿಕೆ, ಅದಕ್ಕೇನೆ ಅದನ್ನ ಪಳೆಯುಳಿಕೆ ಅಂತಲೇ ನಾವು ಕಳಿಯೋದು. ಫಾಸಿಲ್ಸ್ ಅಂತ ಹೇಳ್ತೀವಿ, ಅದಕ್ಕೆ ಅದನ್ನ ಫಾಸಿಲ್ಸ್ ಅಥವಾ ಪಳೆಯುಳಿಕೆ. ಅದು ಯಾವಾಗ್ಲೂ ಪರಿಪೂರ್ಣವಾಗಿ ನಿರ್ನಾಮ ಆಗಲ್ಲ, ಅದು ಉಳಿದಿರ್ತದೆ. ಯಾಕೆಂದ್ರೆ ನಾವು ಯಾವತ್ತೂ ಕಲಿತ ಭಾಷೆ, ನಮ್ಮ ಹಿರಿಯರು ಯಾರೋ ಒಂದು ದಿವಸ ಹುಟ್ಟಾಕಿದ ಭಾಷೆ, ಅವಳ್ ಯಾಕೆ ಬಾ ಇವೆಲ್ಲ ಅದೆಲ್ಲ ಯಾವತ್ತು ಯಾರು ಇದನ್ನ ಸರಿ ಅಂದಾಗ ತಾನು. ಆದ್ರೆ ಜನಪದ ಸಂಸ್ಕೃತಿ ನಾಶ ಆಗಲ್ಲಣ್ಣ, ಯಾಕೆಂದ್ರೆ ಜನಪದರು ಎಲ್ಲ ಕಾಲಕ್ಕೂ ಇದ್ದಾರೆ. ಹಲೋ, ಕೇಳಿಸ್ತಾ ಇದೆ ಸರ್. ಹೇಳೋಣ, ಇನ್ನೇನಾದ್ರೂ ಪ್ರಶ್ನೆ ಉಂಟಾ? ಹಲೋ, ಹೇಳಮ್ಮ, ಹೇಳಿ ಸರ್. ಮಹಾಭಾರತದ ಸಂಪುಟಗಳು ಮತ್ತು ಜನಪದ ಸಂಪುಟಗಳು ತಗೋಬೇಕಂತಂದ್ರ ಈಗ ನಿಮ್ ಕಡೆ ಕಾಂಟ್ಯಾಕ್ಟ್ ಹೆಂಗ್ ತಗೊಳೋದು ಅಂತ? ನಮ್ಮ ನಂಬರ್ ಇವ್ರು ಕೊಡ್ತಾರೆ, ಗದ್ದಪ್ಪ ಅವರು ಅಲ್ವಾ? ಗದ್ದಪ್ಪನವ್ರ ಹತ್ರ ನಂಬರ್ ಇದೆ. ನಮ್ಮ ನಂಬರ್ ಇಸ್ಕೊಂಡ್ರೆ ನೀವು ಫೋನ್ ಮಾಡಿ, ನಾವು ವಿಳಾಸ ಕೊಡ್ತೀವಿ.
ಆವಾಗ ನೀವು ಆ ಪುಸ್ತಕ ನೀವು ಲೆಟರ್ ಯಾವ ಪುಸ್ತಕ ಬೇಕು ಏನ್ ಕತೆ ಅಂತ ಹೇಳಿದ್ರೆ ನಿಮ್ಗೆ ಕೊರಿಯರ್ನಲ್ಲೋ ಅಥವಾ ಅಂಚೆ ಮೂಲಕ ಕಳಿಸ್ಕೊಡ್ಬೋದು. ನೀವು ಯಾವ ಊರಲ್ಲಿ ಇರೋದು? ಹುಬ್ಳಿ ಸರ್. ಹಾ, ಹುಬ್ಬಳ್ಳಿ. ಹುಬ್ಬಳ್ಳಿನ? ಹೌದು. ಅದು ದೊಡ್ಡ ಪುಸ್ತಕ 1400 ರೂಪಾಯಿ. ಅದು ದೊಡ್ಡ ಪುಸ್ತಕ 1/4 ಸೈಜ್ ಅಲ್ಲಿ 1000 ಪುಟ ಇದೆ. ದೊಡ್ಡ ಕಾವ್ಯ. ಸ್ವಲ್ಪ ರಿಯಾಯಿತಿ ಮಾಡ್ಕೊಡ್ಬೋದು ನಿಮ್ಗೆ. ಅಥವಾ ತಗೋತೀನಿ ನಾನು. ನನಗೆ ಆಕ್ಚುಲಿ ಜನಪದ ರಾಮಾಯಣ, ಜನಪದ ಮಹಾಭಾರತ ಎರಡೂ ಬೇಕಾಗಿತ್ತು. ಬಹಳ ದಿನ ಹುಡುಕ್ತಾ ಇದ್ದಾರೆ. ಇಲ್ಲ, ಜನಪದ ರಾಮಾಯಣ ನಮ್ಮ ಹತ್ರ ಕಾಪೀಸ್ ಇಲ್ಲ ಇವಾಗ. ಜನಪದ ರಾಮಾಯಣ ಮುಗ್ದೋಗ್ಬಿಡ್ತು. ನಮ್ಮ ಹತ್ರ ಎಲ್ಲ ಬಹಳ ಹಿಂದೆನೆ ಪ್ರಕಟ ಆಗಿದ್ದದು. ಆದ್ರೆ ಜನಪದ ಮಹಾಭಾರತ ನಿಮಗೋಸ್ಕರ ಲಭ್ಯ ಅಷ್ಟೇ. ನಮ್ಮ ಹತ್ರ ಅದು ಹೆಚ್ಚು ಕಾಪಿ ಇಲ್ಲ. ನೀವು ಕೇಳಿದ್ರೆ 1-2 ಕೊಡ್ಬೋದು ಅಷ್ಟೇ. ಆಯ್ತು, ನಂಬರ್ ಕೊಟ್ರೆ ಚಲೋ ಆಗ್ತಿತ್ತು ಸರ್. ನಾನು ನಿಮ್ಗೆ ಹೇಳ್ತಿದ್ದೆ. ನಿಮ್ಮ ಗದ್ಯಾಪನ ಹತ್ರ ನಂಬರ್ ತಗೊಂಡು ಫೋನ್ ಮಾಡಿ. ಮೇಡಮ್ ಚಾಟ್ ಬಾಕ್ಸ್ ಅಲ್ಲಿ ಹತ್ರ ವಿಳಾಸ ತಗೊಂಡು ಚಾಟ್ ಬಾಕ್ಸ್ ಅಲ್ಲಿ ನಂಬರ್ ಹಾಕ್ತೀನಿ ಮ್ಯಾಮ್. ನಂಬರ್ ಹಾಕ್ತೀನಿ ಸರ್. ಆಯ್ತಣ್ಣ, ಆಯ್ತು. ಓಕೆ ಸರ್. ಆಗ್ಲಿ, ನಮಸ್ಕಾರ ಅಣ್ಣ. ಆಯ್ತಾ ಇಲ್ಲಿಗೆ? ಇನ್ನೂ ಹಾ ಇದೆಯಾ? ಸರ್. ಹಾ ಸರ್, ಆಯ್ತು. ಆಯ್ತಾ? ಜನಪದ ಮಹಾಭಾರತದ ಒಂದು ಭಾಗ ಅಂತಕ್ಕಂಥ ವಿಷಯದ ಮೇಲೆ ಗಜಗೌರಿ ವ್ರತ ಹಾಗೂ ಪಾಂಡವರ ಒಂದು ಅವರೇಕಾಳು ಅಂತಕ್ಕಂಥ ಹೆಸರು ಹೇಗೆ ಅಂತಕ್ಕಂಥ ವಿಷಯದ ಮೇಲೆ ಅರ್ಥಪೂರ್ಣವಾದ ಜನಪದ ಉಪನ್ಯಾಸವನ್ನು ನೀಡಿರ್ತಕ್ಕಂಥ PK ರಾಜಶೇಖರ್ ಸರ್ ಅವರಿಗೆ ಒಂದು ಭಂಡಾರ ಪ್ರಕಾಶನ ಮಸ್ಕಿ ಇವರ ಒಂದು ಕಾರ್ಯನಿರ್ವಾಹಕರಾದ ಪರಶುರಾಮ್ ಕೋಡ್ಗುಂಟಿ ಅವರು ಹಾಗೂ ಪ್ರೊಫೆಸರ್ ಬಸವರಾಜ್ ಕೋಡ್ಗುಂಟಿ ಸರ್ ಅವರ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಸರ್. ನಮಸ್ಕಾರ. ಅದೇ ರೀತಿಯಾಗಿ ಈ ಒಂದು ಉಪನ್ಯಾಸದ ಸಂಯೋಜಕರು ಮತ್ತು ಸಂಚಾಲಕರೆಲ್ಲರಿಗೂ ಕೂಡ ವಂದನೆಗಳನ್ನು ಹೇಳಬಯಸ್ತೇನೆ. ಅದೇ ರೀತಿಯಾಗಿ ಈ ಒಂದು ಉಪನ್ಯಾಸ ಸರಣಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಹೃದಯರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಒಂದು ಉಪನ್ಯಾಸ ಸರಣಿಯನ್ನು ಇಲ್ಲಿ ಮುಕ್ತಾಯಗೊಳಿಸಿದೆ. ನಮಸ್ಕಾರ. ನಿಮ್ಗಳಿಗೂ ನಮಸ್ಕಾರ ಅಣ್ಣ. ನಮಸ್ಕಾರ.